Hi, hello everyone. Welcome to NTPC UG PYQ series ಲೆಕ್ಚರ್ ನಂಬರ್ 2. ನಾವು ನಿನ್ನೆ ಲೆಕ್ಚರ್ 1 ಫಿನಿಶ್ ಮಾಡಿದ್ದೀವಿ. ಇನ್ನೂ ಯಾರ್ಯಾರು ಲೆಕ್ಚರ್ 1 ನೋಡಿಲ್ಲ, ನಮ್ಮ ಚಾನಲಲ್ಲಿ ನಾನು ಆಗಲೇ ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಒಂದು ಪ್ಲೇಲಿಸ್ಟ್ ನೇಮು NTPC ಅಂತ, NTPC ಪ್ಲೇಲಿಸ್ಟ್ PYQ ಸೀರೀಸ್ ಅಂತ. ಇನ್ನು ಯಾರ್ಯಾರು ನೋಡಿಲ್ಲ ಹೋಗಿ ನಮ್ಮ ಪ್ಲೇಲಿಸ್ಟಲ್ಲಿ ಲೆಕ್ಚರ್ 1 ನೀವು ಆರಾಮಾಗಿ ನೋಡ್ಬೋದು. ಸೊ ಓಕೆ, ಮೇಯ್ನ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಏನು ಮೇಲೆ ಫೋಕಸ್ ಮಾಡ್ತೀವಿ ಅಂದರೆ ಆ್ಯಸ್ ಇಟ್ ಈಸ್ ನೆನ್ನೆ ಥರನೇ PYQ ಮೇಲೆ ಫೋಕಸ್ ಮಾಡ್ತೀವಿ. ಓಕೆನಾ, ನಾವು ನೆನ್ನೆ ಒಂದು ವಿಡಿಯೋ ನೋಡಿದ್ವಿ, ಮತ್ತು ಈ ಒಂದು ವಿಡಿಯೋ ನೋಡಾದ್ಮೇಲೆ ನಮಗೆ ಒಂದು ಐಡಿಯಾ ಬರುತ್ತೆ. 20-30% ನಮಗೆ ಪೇಪರ್ ಹೆಂಗಿದೆ ಅಂತ ಈ ಒಂದು ವಿಡಿಯೋದಲ್ಲೇ ನಮಗೆ ಅರ್ಥ ಆಗ್ಬಿಡುತ್ತೆ. ಓಕೆನಾ, ಸೊ ನೀವು ಏನು ಮಾಡಬೇಕು ಅಂತಂದರೆ, ಹೇಗಿದ್ರೂ ನಿಮಗೆ ನಾನು ನೋಟ್ಸ್ ಪ್ರೊವೈಡ್ ಮಾಡ್ತೀನಿ. ಓಕೆನಾ, ಒಂದು ಪೆನ್ನು ಮತ್ತು ಪೇಪರ್ ಎತ್ಕೊಂಡು ಈ ವಿಡಿಯೋ ನೋಡಿ. ನಾನು ಯಾವಾಗ ಹೇಳ್ತಿರ್ತೀನಿ, ನಾನು ಹೇಳಿದಾಗ ಆ ಒಂದು ಪಾಯಿಂಟ್ಸ್ಗಳನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಏನಂದರೆ ಅನಾಲಿಸಿಸ್ ಥರ. ಓಕೆನಾ, ಯಾವ ಒಂದು ಥೀಮ್ ಬೇಸ್ ಮೇಲೆ ಕ್ವಶನ್ಸ್ ಬರುತ್ತೆ ಮತ್ತು ಪ್ರೀವಿಯಸ್ ಇಯರಲ್ಲಿ ಯಾವ್ಯಾವ ಥರ ಕೇಳಿದ್ದಾರೆ ಅಂತ. ಸೊ ಈ ಒಂದು ಅನಾಲಿಸಿಸ್ ನೀವು ಯಾವಾಗೂ ಇಟ್ಕೊಂಡು ಆ ಒಂದು ಸ್ಮಾರ್ಟ್ ಅಪ್ರೋಚಲ್ಲಿ ನೀವು ಓದಿದ್ರೆ ನೀವು ನಿಮಗೆ GK ಅಥವಾ GS ಮಾರ್ಕ್ಸ್ ಸ್ಕೋರಲ್ಲಿ ನಿಮಗೆ ಹೈ ಆಗಿ ಬರೋ ಚಾನ್ಸಸ್ಸು ಇರುತ್ತೆ. ಯಾಕಂದರೆ ಥೀಮ್ ಬೇಸ್ಡ್ ಕ್ವಶನ್ಸು NTPC ಏನಿರುತ್ತೆ ಥೀಮ್ಸ್ ಮೇಲೆ ಇರುತ್ತೆ, ಮತ್ತು ಕೆಲವೊಂದು ಪ್ಯಾಟರ್ನ್ ಸೇಮ್ ಆಗಿ ರಿಪೀಟ್ ಆಗಿರುತ್ತೆ. ಓಕೆನಾ, ಸೊ ಹಾಗಾಗಿ ನಾನು ಏನೇನು ಹೇಳ್ತೀನಿ ಅದೆಲ್ಲ ಒಂದು ಪೆನ್ನು ಪೇಪರ್ ತೊಗೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಮೊದಲನೇ ಕ್ವಶನು, ವಿತ್ ಜಿಯೋಗ್ರಫಿಕಲ್ ಫೀಚರ್ಸ್ ಸಪ್ರೇಟ್ಸ್ ಇಂಡಿಯಾ ಫ್ರಮ್ ಶ್ರೀಲಂಕಾ. ಭಾರತವನ್ನು ಶ್ರೀಲಂಕಾದಿಂದ ಬೇರ್ಪಡಿಸುವ ಭೌಗೋಳಿಕ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ, ನಮ್ಮ ಭಾರತ ಎಲ್ಲಿದೆ? ಇದು ನಮ್ಮ ಭಾರತ. ಓಕೆನಾ, ಇದು ಶ್ರೀಲಂಕಾ. ಓಕೆನಾ, ಇದು ಇಂಡಿಯಾ, ಇದು ಶ್ರೀಲಂಕಾ. ಈ ಒಂದು ಬೇರ್ಪಡಿಸುತ್ತಲ್ವಾ, ಈ ಒಂದು ಬಾರ್ಡ್ರನ್ನ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ, ಯಾವುದಾಗುತ್ತೆ? ಸಿ, ನಮ್ಮ ಇಂಡಿಯಾ ಮ್ಯಾಪು ಜಸ್ಟ್ ರಫ್ ಸ್ಕೆಚ್ ತಗೊಳ್ಳೋಣ. ಓಕೆನಾ, ಇಲ್ಲಿ ಶ್ರೀಲಂಕಾ ಇದೆ ಅಲ್ವಾ? ಈ ಶ್ರೀಲಂಕಾ ಮತ್ತು ಇಂಡಿಯಾ ಮಧ್ಯೆ ಯಾವುದು ಒಂದು ಲೈನ್ ಮಾರ್ಜಿನ್ ಅಂತಂದರೆ ಇಟ್ ಈಸ್ ಪಾಕ್ ಸ್ಟ್ರೈಟ್ ಅಂತ ಕರಿತೀವಿ. ಪಾಕ್ ಸ್ಟ್ರೈಟ್ ಆ್ಯಂಡ್ ಗಲ್ಫ್ ಆಫ್ ಮನ್ನಾರ್. ಗಲ್ಫ್ ಆಫ್ ಮನ್ನಾರ್ ಎಲ್ಲಿ? ಈ ಒಂದು ರೀಜನಲ್ಲಿ ಗಲ್ಫ್ ಆಫ್ ಮನ್ನಾರ್. ಪಾಕ್ ಸ್ಟ್ರೈಟು ಬಿಟ್ವೀನ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ. ಸ್ಟ್ರೈಟ್ ಅಂತಂದೇನು? ಜಲಸಂಧಿ ಅಂತ ಕರಿತೀವಿ. ಅಂದರೆ ಎರಡು ಲ್ಯಾಂಡ್ ಮಾಸ್ನ ಡಿವೈಡ್ ಮಾಡೋದನ್ನ ಸ್ಟ್ರೈಟ್ ಅಂತ ಕರಿತೀವಿ. ಅಥವಾ ಎರಡು ವಾಟರ್ ಬಾಡಿನ ಕನೆಕ್ಟ್ ಆಗೋದು, ನ್ಯಾರೋ ವಾಟರ್ ಬಾಡಿಯಿಂದ ಎರಡು ದೊಡ್ಡ ವಾಟರ್ ಬಾಡಿನ ಕನೆಕ್ಟ್ ಆದರೆ ಅದನ್ನು ನಾವು ಸ್ಟ್ರೈಟ್ ಅಂತ ಕರಿತೀವಿ. ಓಕೆನಾ, ಸೊ ಇಲ್ಲಿ ಯಾವುದಾಗಿರುತ್ತೆ ಆನ್ಸರು? ಆನ್ಸರ್ ಈಸ್ ಪಾಕ್ ಸ್ಟ್ರೈಟ್ ಮತ್ತು ಗಲ್ಫ್ ಆಫ್ ಮನ್ನಾರ್. ಓಕೆ, ಈಗ ಇಲ್ಲಿ ಶ್ರೀಲಂಕಾ ಐತೆ. ಶ್ರೀಲಂಕಾನ ಮತ್ತು ಇಂಡಿಯಾನ ಸಪ್ರೇಟ್ ಮಾಡೋದು ಅದು ಪಾಕ್ ಸ್ಟ್ರೈಟು. ಅದೇ ಥರ ನಮ್ಮ ನೈಬರಿಂಗ್ ಕಂಟ್ರೀಸ್ ಬೇರೆ ಬೇರೆ ಇದೆ. ಇಲ್ಲಿ ಬಾಂಗ್ಲಾದೇಶ್ ಇದೆ, ಇಲ್ಲಿ ಪಾಕಿಸ್ತಾನ್ ಇದೆ, ಇಲ್ಲಿ ಅಫ್ಘಾನಿಸ್ತಾನ್ ಇದೆ, ಮತ್ತು ಇಲ್ಲಿ ಚೈನಾ ಇದೆ. ಇಲ್ಲಿ ಯಾವ್ಯಾವ ಒಂದು ಲೈನು ಯಾವ್ಯಾವ ಒಂದು ಸಪ್ರೇಟ್ ಮಾಡುತ್ತೆ ಅಂತ ನಾವು ಈ ಒಂದು ಇಲ್ಲಿ ನೋಡೋಣ. ಓಕೆನಾ, ಫಸ್ಟು ಈಗ ಪಾಕಿಸ್ತಾನು ಮತ್ತು ಬಾಂಗ್ಲಾದೇಶ್ ನೋಡಿದ್ರೆ ಯಾವೊಂದು ಲೈನ್ ಸಪ್ರೇಟ್ ಮಾಡುತ್ತೆ? ಕ್ಲಿಫ್ ಲೈನ್. ಓಕೆನಾ, ನೆಕ್ಸ್ಟು ಶ್ರೀಲಂಕಾದಾಗಲೇ ನೋಡಿದ್ದೀವಿ. ಚೈನಾದ ನೋಡಿದ್ರೆ ಮ್ಯಾಕ್ ಮೋಹನ್ ಲೈನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಅದೇ ಥರ ಅಫ್ಘಾನಿಸ್ತಾನದ್ದು ದುರಂದ್ ಲೈನ್ ಅಂತ ಕರಿತೀವಿ. ದುರಂದ್ ಲೈನ್ ಅಂತ ನಾವು ಕರಿತೀವಿ. ಸೊ ಓಕೆನಾ, ಈಗ ನಮ್ಮ ನೈಬರಿಂಗ್ ಕಂಟ್ರೀಸ್ ಬಗ್ಗೆನೂ ನಮಗೆ ನಾಲೆಜ್ ಇರಬೇಕು. ಸೊ ಯಾವ್ಯಾವ ಒಂದು ಬಾರ್ಡರ್ ಅಂದರೆ ಮಾರ್ಕಿಂಗಲ್ಲಿ ಕರಿತೀವಿ ಅಂದರೆ ಅಫ್ಘಾನಿಸ್ತಾನ್ ದುರಾನ್ ಲೈನು, ಪಾಕಿಸ್ತಾನ್ ಅಥವಾ ಮತ್ತು ಬಾಂಗ್ಲಾದೇಶನ ಕ್ಲಿಫ್ ಲೈನ್ ಅಂತ ಕರಿತೀವಿ, ಚೈನಾನ ಮ್ಯಾಕ್ಮೋಹನ್ ಲೈನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಎರಡನೇ ಕ್ವಶನು, ಅಂಡರ್ ದ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆ್ಯಕ್ಟ್ ಆಫ್ 1987 ಲೋಕ್ ಅದಾಲತ್ಸ್ ಹ್ಯಾವ್ ನೋ ಜುರಿಸ್ಡಿಕ್ಷನ್ ಟು ಸೆಟಲ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್. ಕ್ವಶನ್ ಏನು ಕೇಳ್ತಿದ್ದಾರೆ ಅಂತಂದರೆ, ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟಿಂದ ಎಸ್ಟಾಬ್ಲಿಷ್ ಆಗಿರೋ ಒಂದು ಲೋಕ್ ಅದಾಲತ್ಸ್. ಓಕೆನಾ, ಅದು ಯಾವ್ಯಾವ್ದ್ರ ಮೇಲೆ ಜುಡಿಸ್ಟ್ರಕ್ಷನ್ ಮಾಡೋಕ್ಕೆ ಅರ್ಹತೆ ಇಲ್ಲ ಅಂತ ಕೇಳಿದ್ದಾರೆ, ಅದಕ್ಕೆ ಅಧಿಕಾರ ಇಲ್ಲ ಅಂತ ಕೇಳಿದ್ದಾರೆ. ನಮ್ಗೆ ಇಲ್ಲಿ ಏನು ಕೀಟಮ್ ಏನು ಕೇಳ್ತಿದ್ದಾರೆ? ಲೋಕ್ ಅದಾಲತ್ಸ್ ಬಗ್ಗೆ ಇಲ್ಲಿ ಮಾತಿರ್ತಿದ್ದಾರೆ. ಏನಿದು ಲೋಕ್ ಅದಾಲತ್ ಅಂದರೆ ಇದನ್ನು ನಾವು ಪೀಪಲ್ಸ್ ಕೋರ್ಟ್ ಅಂತ ಕರಿತೀವಿ. ಏನು? ಪೀಪಲ್ಸ್ ಕೋರ್ಟ್, ಜನರ ಒಂದು ನ್ಯಾಯಾಲಯ ಅಂತ ನಾವು ಇದನ್ನು ಕರಿತೀವಿ. ಮತ್ತು ಈ ಒಂದು ಲೋಕ್ ಆಡಳಿತನ ಯಾರೊಂದು ಪ್ರಿನ್ಸಿಪಲ್ ಮೇಲೆ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಂದರೆ ಬೇಸ್ಡ್ ಆನ್ ಗಾಂಧಿಯನ್ ಪ್ರಿನ್ಸಿಪಲ್ ಮೇಲೆ. ಓಕೆನಾ,
ಯಾವಾಗ ಎಸ್ಟಾಬ್ಲಿಷ್ ಆಯಿತು ನಾನು ಇಲ್ಲಿ ಮೆನ್ಷನ್ ಮಾಡ್ತಿರ್ತೀನಿ. ಈ ಒಂದು ಪಾಯಿಂಟ್ಸ್ನ ನೀವು ಬರ್ಕೊಳ್ಳಿ, ಬಿಕಾಸ್ ನೀವು ಪೊಲಿಟಿಯಲ್ಲಿ ಈ ಥರ ಒಂದು ಕ್ವಶನ್ಸ್ ರೇರ್ ಆಗಿ ಕೇಳೋದು. ಓಕೆನಾ, ಕೋರ್ಟ್ಸ್ ಬಗ್ಗೆ ರಿಲೇಟೆಡ್. ಲೋಕಾಡಳಿತ ಯಾವಾಗ ಎಸ್ಟಾಬ್ಲಿಷ್ ಆಗೋದು? ಇನ್ ದ ಇಯರ್ 1987 ಯಾವಾಗ ಅಂದರೆ ಬೇಸ್ಡ್ ಆನ್ ಯಾವುದು? ಅಂಡರ್ ದ ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟ್. ಓಕೆನಾ, ಕ್ವಶನಲ್ಲಿ ಕೊಟ್ಟಿದ್ದಾರಲ್ಲ ಆ ಒಂದು ಆ್ಯಕ್ಟ್ ಮೇಲೆ ಈ ಒಂದು ಲೋಕಾಡಳಿತನ ಎಸ್ಟಾಬ್ಲಿಷ್ ಮಾಡ್ತಾರೆ. ಏನು ಮೇನ್ ಫ್ಯೂಚರ್ ಅಂತಂದರೆ ಈ ಲೋಕಾಡಳಿತ ಇದು ಒಂದು ಕೋರ್ಟ್ ಆಗಿ ಆಪ್ರೇಟ್ ಆಗುತ್ತೆ. ಯಾವ ಕೋರ್ಟ್ ಅಂದರೆ ಇಟ್ ಈಸ್ ಈಕ್ವಲ್ ಟು ಎನಿ ಸಿವಿಲ್ ಕೋರ್ಟ್. ಓಕೆನಾ, ಎನಿ ಸಿವಿಲ್ ಕೋರ್ಟ್ ಅಂದರೆ ಲೋಕಾಡಳಿತ ಮತ್ತು ಸಿವಿಲ್ ಕೋರ್ಟು ಅದು ಸೇಮ್ ಪೊಸಿಷನ್, ಎಲ್ಲ ಥರ ಆಪ್ರೇಷನ್ಸು ಸೇಮ್ ಇರುತ್ತೆ. ಮತ್ತು ಈ ಲೋಕಾಡಳಿತನ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತಂದರೆ ಇಟ್ ಈಸ್ ನಾಲ್ಸಾ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರು ಕಂಟ್ರೋಲ್ ಮಾಡ್ತಾರೆ. ಏನು ಇದ್ರ ಫೀಚರ್ಸ್ ಅಂತಂದರೆ ನಾನು ಸಿಂಪಲಾಗಿ ಹೇಳ್ತೀನಿ. ಲೋಕಾಡಳಿತಸ್ ಅಂದರೆ ಅದು ಒಂದು ಕೋರ್ಟು. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ಹಿಂದಿನ ಕಾಲದಲ್ಲಿ ಹೆಂಗಿತ್ತು, ಈಗ ಒಂದು ಸ್ವಲ್ಪ ಜನ ಊರಲ್ಲಿ ಅಧಿಕಾರಿ ಅಂತ ಇದ್ದರು. ಓಕೆನಾ, ಆ ಹೆಡ್ ಅವರು ಎಲ್ಲರೂ ಪರ ವಿರೋಧ ಅವ್ರ ಮಾತುಗಳನ್ನೆಲ್ಲ ಕೇಳಿ ಒಂದು ಡಿಸಿಷನ್ಸ್ ತೀರ್ಮಾನ ಕೊಡ್ತಿದ್ರು ಪಂಚಾಯತಿ ಥರ. ಸೊ ಅದೇ ಥರನೇ ಈ ಒಂದು ಲೋಕಾಡಳಿತ ಅಷ್ಟೇ. ಅದೇ ಥರನೇ ಒಬ್ಬರು ಹೆಡ್ಡು ಅಂದರೆ ನಮ್ಮ ರಿಟೈರ್ಡ್ ಲಾಯರು ಅವರು ಜಡ್ಜ್ ಆಗಿರ್ತಾರೆ. ಓಕೆನಾ, ಎಕ್ಸ್ಪೀರಿಯನ್ಸ್ ಇರೋ ಜಡ್ಜ್ ಆಗಿರ್ತಾರೆ. ಒಂದು ಮ್ಯಾಟರ್ನ ಅಲ್ಲೇ ಸ್ಪೀಡ್ ಟ್ರಯಲಲ್ಲಿ ಯಾವುದೇ ಥರ ಕೋರ್ಟ್ ಪ್ರೊಸೀಡಿಂಗ್ಸ್ ಥರ ಅಲ್ಲದೆ ಸ್ಪೀಡ್ ಟ್ರಯಲಲ್ಲಿ ಒಂದು ಮ್ಯಾಟರ್ನ ಕ್ಲೋಸ್ ಮಾಡ್ತಾರೆ. ಓಕೆನಾ, ಇಟ್ ಮೇ ಬಿ ಈ ಒಂದು ಕೋರ್ಟ್ಗಳು ಯಾವ್ಯಾವ ಥರ ಕೇಸಸ್ ಹ್ಯಾಂಡ್ ಮಾಡ್ತಾರೆ ಅಂದರೆ ಮಾನಿಟರಿ ಟರ್ಮ್ಸ್ ಅಂದರೆ ದುಡ್ಡಿನ ವಿಷಯ ಆದರೆ 1 ಕೋಟಿ ಗಂಟ ಹೋಗ್ಬೋದು. ಓಕೆನಾ, ಅದಾದಮೇಲೆ ಸಣ್ಣ ಪುಟ್ಟ ವಿಷಯಗಳ್ನ ಇವರು ಹ್ಯಾಂಡಲ್ ಮಾಡ್ತಾರೆ. ಜಾಸ್ತಿ ಮೆಜಾರಿಟಿ ಆಫ್ ದ ವಿಷಯಗಳು ಅಂತ ಅಂದರೆ ಇದು ಹ್ಯಾಂಡಲ್ ಮಾಡಲ್ಲ. ಇಟ್ ವಿಲ್ ಬಿ ಗೋ ಫಾರ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಹೋಗುತ್ತೆ. ಆವಾಗ ಲೋಕಾಡಳಿತ ಯಾವುದೇ ಥರ ಪಾತ್ರ ಇರಲ್ಲ. ಈಗ ಆಪ್ಷನ್ಸ್ ನೋಡೋದಾದ್ರೆ ನಾವು ಸಿವಿಲ್ ಡಿಸ್ಪ್ಯೂಟ್ಸ್ ಪೆಂಡಿಂಗ್ ಇನ್ ಕೋರ್ಟ್. ಓಕೆ, ಇವಾಗ ಒಂದು ಕೋರ್ಟಲ್ಲಿ ಒಂದು ಸಿವಿಲ್ ಡಿಸ್ಪ್ಯೂಟ್ಸ್ ಪೆಂಡಿಂಗ್ ಇದೆ ಅಂದರೆ ಇನ್ನೂ ಮುಗ್ದಿರಲ್ಲ. ಆ ಒಂದು ಡಿಸ್ಪ್ಯೂಟ್ಸ್ನ ಲೋಕಾಡಳಿತವರು ತಗೊಂಡು ಸಾಲ್ವ್ ಮಾಡ್ಬೋದು. ಓಕೆನಾ, ಇದು ಕರೆಕ್ಟ್ ಆನ್ಸರು. ನೆಕ್ಸ್ಟು ಡೈವರ್ಸು ಮತ್ತು ನಾನ್ ಕಾಂಪೌಂಡೆಬಲ್ ಕ್ರಿಮಿನಲ್ ಕೇಸ್. ನಾನ್ ಕಾಂಪೌಂಡೆಬಲ್ ಕ್ರಿಮಿನಲ್ ಕೇಸ್ ಅಂದರೆ ಏನು? ನಾನ್ ಕಾಂಪೌಂಡೆಬಲ್ ಅಂದರೆ ಅದು ಒಂದು ಫುಲ್ಲು ಪ್ರೊಸೀಜರಲ್ಲೇ ನಡಿಬೇಕು. ಓಕೆನಾ, ಒಂದು ಫುಲ್ಲು ಪ್ರೊಸೀಜರ್ ನಡಿಬೇಕು. ಈ ಪ್ರೊಸೀಜರಲ್ಲಿ ಏನಿರುತ್ತೆ, ನಮಗೆ ಫಸ್ಟು ಎವಿಡೆನ್ಸ್ ಇರಬೇಕು. ಏನೋ ಒಂದು ಕೇಸ್ ಪ್ರೊಸೀಜರಲ್ಲಿ ಏನಾದ್ರು ಕನ್ಕ್ಲೂಷನ್ ಕೊಡೋಕೆ ಏನಿರಬೇಕು? ಎವಿಡೆನ್ಸ್ ಇರಬೇಕು ಮತ್ತು ಜಡ್ಜ್ಮೆಂಟ್ಸು. ಆಯಿತಾ, ಈ ಒಂದು ಫುಲ್ಲು ಜಡ್ಜ್ಮೆಂಟ್ಸ್ ಪ್ರಕಾರನೇ ಒಂದು ನಡಿಬೇಕು. ಮತ್ತು ಈ ಥರ ಒಂದು ಡೈವರ್ಸ್ ಕೇಸಸ್ ಆಗಲಿ, ನಾನ್ ಕಾಂಪೌಂಡೆಬಲ್ ಕ್ರಿಮಿನಲ್ ಕೇಸಸ್ ಆಗಲಿ, ಅಂದರೆ ಸೀರಿಯಸ್ ಕ್ರಿಮಿನಲ್ ಕೇಸಸ್ ಆಗಲಿ ಯಾವುದೇ ಥರ ಲೋಕಾಡಳಿತವರು ಹ್ಯಾಂಡಲ್ ಮಾಡಲ್ಲ. ಅವರು ಬೇಸಿಕ್ ಕೇಸಸ್ಸು, ಫಾರ್ ಎಕ್ಸಾಂಪಲ್ ಇವಾಗ ಊರಲ್ಲಿ ಯಾರ ಮಧ್ಯೆ ಯಾರು ಜಗಳ ಆದರೆ, ಈಗ ಒಂದು ಕಂಪ್ನಿ ಎಸ್ಟಾಬ್ಲಿಷ್ ಮಾಡ್ತೈತೆ ಮತ್ತು ಅದ್ರ ಜಾಗಗಳ ಬಗ್ಗೆ ಏನಾದ್ರು ತೊಂದರೆ ಆದರೆ ಈ ಲೋಕಾಡಳಿತದಲ್ಲಿ ನಾವು ಸಾಲ್ವ್ ಮಾಡ್ಕೋಬೋದು. ಆದರೆ ನಾನ್ ಕಾಂಪೌಂಡೆಬಲ್ ಕೇಸಸ್ಸು ಅಂದರೆ ಒಂದು ಫುಲ್ಲು ಸೀರಿಯಸ್ ಆಗಿರೋ ಕೇಸಸ್ನ ನಾವು ಲೋಕಾಡಳಿತದಲ್ಲಿ ಏನು ಪ್ರೊಸೀಡಿಂಗ್ಸ್ ತಗೊಳಕ್ಕಾಗಲ್ಲ. ಸೊ ಇಲ್ಲಿ ಆಪ್ಷನ್ ಯಾವುದು? 2 ಇಸ್ ದ ನಾಟ್. ಅಂದರೆ ಯಾವ ಒಂದು ಅಧಿಕಾರ ಇಲ್ಲ ಅಂತಂದರೆ ಲೋಕಾಡಳಿತವ್ರಿಗೆ ಈ ಒಂದು ಕೇಸಸ್ ಹ್ಯಾಂಡಲ್ ಮಾಡೋಕ್ಕೆ ಅಧಿಕಾರ ಇಲ್ಲ. ನೆಕ್ಸ್ಟ್ 3ನೇ ಆಪ್ಷನ್ ನೋಡ್ರೆ ಮೋಟರ್ ಆಕ್ಸಿಡೆಂಟ್ ಕ್ಲೇಮ್ಸ್. ಓಕೆನಾ, ಬೈಕಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಗಿ ಅದ್ರ ಕ್ಲೇಮ್ಗಳಿದ್ರೆ ಮಾಡ್ಕೋಬೋದು, ಸಣ್ಣ ಪುಟ್ಟ ವಿಚಾರ. ಮತ್ತು ಕಾಂಪೌಂಡೆಬಲ್ ಕ್ರಿಮಿನಲ್ ಅಫೆನ್ಸಸ್, ಇದು ನಾನ್ ಕಾಂಪೌಂಡೆಬಲ್. ಇದು ಕಾಂಪೌಂಡೆಬಲ್ ಕ್ರಿಮಿನಲ್ ಅಫೆನ್ಸಸ್ಸು ಆರಾಮಾಗಿ ಇವರು ಪ್ರೊಸೀಡಿಂಗ್ಸ್ ಮಾಡ್ಬೋದು. ನೆಕ್ಸ್ಟ್ 3ನೇ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಆಲ್ ದ 3 ಟೈಪ್ಸ್ ಆಫ್ ಫಿಸಿಕಲ್ ಡಿವಿಷನ್ಸ್? ಪ್ಲಾಟ್ಯೂನು ಇರಬೇಕು, ಪ್ಲೇನ್ಸು ಇರಬೇಕು, ಕೋಸ್ಟಲ್ ಪ್ಲೇನ್ಸು ಇರಬೇಕು. ಯಾವ ಒಂದು ಸ್ಟೇಟು ಅಂತ ಕೇಳಿದ್ದಾರೆ. ಆಯಿತಾ, ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾ ಬಗ್ಗೆ ಮಾತಾಡ್ತಿದ್ದಾರೆ ಈ ಒಂದು ಕ್ವಶನಲ್ಲಿ. ನಾವು ಸುಮ್ಮನೆ ಕ್ವಶನ್ ಓದಿದ್ರೇ ಸಾಕು ಆನ್ಸರ್ ಮಾಡ್ಬಿಡ್ಬೋದು ಆಪ್ಷನ್ಸ್ ನೋಡ್ಬಿಟ್ಟು. ಇಲ್ಲಿ ಕೋಸ್ಟಲ್ ಪ್ಲೇನ್ಸ್ ಅಂತ ಇದೆ. ಓಕೆನಾ, ಕೋಸ್ಟಲ್ ಪ್ಲೇನ್ಸಲ್ಲಿ ಯಾವುದೊಂದು ಸ್ಟೇಟ್ಸು ಕವರ್ ಆಗುತ್ತೆ ಅಂತಂದರೆ ಮಧ್ಯಪ್ರದೇಶ್ ಕವರ್ ಆಗಲ್ಲ, ತಮಿಳ್ನಾಡು ಕವರ್ ಆಗುತ್ತೆ ಈಸ್ಟರ್ನ್ ಘಾಟ್ಸಲ್ಲಿ, ಪಂಜಾಬ್ ಇಲ್ಲ ನಾರ್ತಲ್ಲಿ ಐತೆ, ಉತ್ತರ ಪ್ರದೇಶ ನಾರ್ತಲ್ಲಿ ಐತೆ. ಸೊ ನಾವು ಈ ಒಂದು ಆಪ್ಷನ್ ನೋಡ್ಕೊಂಡೇ ಆನ್ಸರ್ ಮಾಡಿಬಿಡ್ಬೋದು. ಓಕೆನಾ, ಇದು ಒಂದು ಟ್ರಿಕ್ ಆಗಿರುತ್ತೆ. ಮತ್ತು ಪ್ಲಾಟ್ಯೂ ಅಂತ ಬಂದಾಗ, ಪ್ಲಾಟ್ಯೂ ಅಂದರೆ ಏನು? ಆ ಒಂದು ಸ್ಲೋಪ್ ಇರುತ್ತೆ. ಓಕೆನಾ, ಸೊ ಈಗ ಈ ಥರ ಒಂದು ಸ್ಲೋಪ್ ಇರೋದನ್ನ ಪ್ಲಾಟ್ಯೂ ಅಂತ ನಾವು ಕರಿತೀವಿ. ಕೋಸ್ಟಲ್ ಪ್ಲೇನ್ಸ್ ಅಂತಂದರೆ ಎವರ್ಗ್ರೀನ್ ರೀಜನ್ಸು. ಮತ್ತು ಎವರ್ಗ್ರೀನ್ ಫಾರ್ ಅಂದರೆ ಎನಿ ಟೈಮ್ ಜಾಸ್ತಿ ಮಳೆ ಇರುತ್ತೆ. ಈಸ್ಟರ್ನ್ ಘಾಟ್ಸು, ವೆಸ್ಟರ್ನ್ ಘಾಟ್ಸ್ನ ನಾವು ಕೋಸ್ಟಲ್ ಪ್ಲೇನ್ಸ್ ಅಂತ ನಾವು ಕರಿತೀವಿ. ಓಕೆನಾ, ಮತ್ತು ಪ್ಲಾಟ್ಯೂ ಅಂತ ಬಂದಾಗ ನಮ್ಮ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಪ್ಲಾಟ್ಯೂ ಯಾವುದು? ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಪ್ಲಾಟ್ಯೂ ಯಾವುದು? ಪೆನಿನ್ಸುಲರ್ ಪ್ಲಾಟ್ಯೂ. ಓಕೆನಾ, ಪೆನಿನ್ಸುಲರ್ ಪ್ಲಾಟ್ಯೂ. ಅದೇ ವರ್ಲ್ಡ್ ಅಂತ ಬಂದಾಗ ಹೈಯೆಸ್ಟ್ ಪ್ಲಾಟ್ಯೂ ಯಾವುದು? ಟಿಬೆಟಿಯನ್ ಪ್ಲಾಟ್ಯೂ.
ಇದನ್ನು ಇನ್ನೊಂದು ಥರ ರೂಫ್ ಆಫ್ ದ ವರ್ಲ್ಡ್ ಅಂತ ಕರಿತೀವಿ ನಾವು. ಅದು ಟಿಬೆಟಿಯನ್ ಪ್ಲಾಟ್ಯೂನ ರೂಫ್ ಆಫ್ ದ ವರ್ಲ್ಡ್ ಅಂತ ನಾವು ಕರಿತೀವಿ. ಸೊ ನೆಕ್ಸ್ಟು ಕೋಸ್ಟಲ್ ಪ್ಲೇನ್ಸ್ ಬಂದರೆ ನಮಗೆ ಕೋಸ್ಟಲ್ ಯಾವ ರೀಜನ್ಸ್ ಕವರ್ ಆಗುತ್ತೆ? ನಮಗೆ ವೆಸ್ಟರ್ನ್ ಘಾಟ್ಸು ಮತ್ತು ಈಸ್ಟರ್ನ್ ಘಾಟ್ಸು ಕವರ್ ಆಗುತ್ತೆ. ವೆಸ್ಟರ್ನ್ ಘಾಟ್ಸ್ ಕವರ್ ಆಗಿ ಯಾವ್ಯಾವ ಸ್ಟೇಟ್ಸ್ ಕವರ್ ಆಗುತ್ತೆ ವೆಸ್ಟರ್ನ್ ಘಾಟ್ಸಲ್ಲಿ? ಇಟ್ ಈಸ್ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮತ್ತು ತೆಲಂಗಾಣ. ಓಕೆನಾ? ಅದೇ ಈಸ್ಟರ್ನ್ ಘಾಟ್ಸ್ ಬಂದರೆ ವೆಸ್ಟ್ ಬೆಂಗಾಲ್, ಒಡಿಶಾ, ನೆಕ್ಸ್ಟು ಆಂಧ್ರ ಪ್ರದೇಶ್ ಅಥವಾ ತೆಲಂಗಾಣ, ಆಮೇಲೆ ತಮಿಳ್ನಾಡು, ಕರ್ನಾಟಕ, ಈ ಒಂದು ಎಲ್ಲ ಸ್ಟೇಟ್ಸ್ಗಳು ಕವರ್ ಆಗುತ್ತೆ. ಮತ್ತು ಇಲ್ಲಿ ಕೇರಳ. ಸರಿನಾ? ಇದು ವೆಸ್ಟರ್ನ್ ಘಾಟ್ಸು, ಇದು ಈಸ್ಟರ್ನ್ ಘಾಟ್ಸು ಕವರ್ ಆಗುತ್ತೆ. ಮತ್ತು ಜಾಸ್ತಿ ಹೆಚ್ಚು ರೀಜನ್ ಹೆಚ್ಚು ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಇರೋದಂತಂದರೆ ಯಾವ್ದು ಕವರ್ ರೀಜನ್ಸ್ ಜಾಸ್ತಿ ಯಾವ ಸ್ಟೇಟ್ಸಲ್ಲಿ ಅಂದರೆ GTA ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ಫಸ್ಟು ಗ್ರೇಟೆಸ್ಟ್ ಜಾಸ್ತಿ ರೀಜನ್ ಕವರ್ ಆಗಿರೋದಿಲ್ಲಿ ಗುಜರಾತಲ್ಲಿ, ನೆಕ್ಸ್ಟು ತಮಿಳ್ನಾಡು, ಆಮೇಲೆ ಆಂಧ್ರ ಪ್ರದೇಶಲ್ಲಿ. ಈ ಥರ ಒಂದು ಟ್ರಿಕ್ಗಳನ್ನ ನೀವು ನೋಟ್ ಮಾಡಿ ಇಟ್ಕೊಬಿಡಿ, ನಿಮಗೆ ಬೇಕಾಗುತ್ತೆ. ಅವರು ಕೇಳ್ತಾರೆ ಯಾವೊಂದು ವೆಸ್ಟರ್ನ್ ಘಾಟ್ಸಲ್ಲಿ ಯಾವೊಂದು ರೀಜನ್ ಯಾವ ಸ್ಟೇಟಲ್ಲಿ ಯಾವ ಸ್ಟೇಟು ಜಾಸ್ತಿ ಕವರ್ ಆಗಿದೆ ವೆಸ್ಟರ್ನ್ ಘಾಟ್ಸಲ್ಲಿ ಅಂತ. ಓಕೆನಾ? ಯಾವುದು? ಫಸ್ಟು ಗುಜರಾತು, ತಮಿಳ್ನಾಡು, ಆಂಧ್ರ ಪ್ರದೇಶ. ನೆಕ್ಸ್ಟು ಉಮೇಶ್ ಚಂದ್ರ ಬನರ್ಜಿ ರೆಪ್ರೆಸೆಂಟೆಡ್ ಕ್ಯಾಲ್ಕಟಾ ಯೂನಿವರ್ಸಿಟಿ ಇನ್ ದ ಬೆಂಗಾಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಡ್ಯೂರಿಂಗ್ ಯಾವ ವರ್ಷ ಅಂತ ಕೇಳಿದ್ದಾರೆ. ಉಮೇಶ್ ಚಂದ್ರ ಬನರ್ಜಿ ನಾವು ಇವರು ಆಲ್ಸೋ ನೋನ್ ಎಸ್ ನಾವು ಶಾರ್ಟ್ಕಟ್ಟಾಗಿ ನಾವು WC ಬನರ್ಜಿ ಅಂತ ಕರಿತೀವಿ ಅಲ್ವಾ? ಎಕ್ಸಾಮಲ್ಲಿ ಇದು ಒಂದು ಟ್ರಿಕ್ಕು, ಎಕ್ಸಾಮಿನರು ಕ್ವಶನ್ಸ್ ಕೇಳೋದನ್ನ ನಾವು ಬುಕ್ಕಲ್ಲಾಗಲಿ ಅಥವಾ ಬೇರೆ ನಮ್ಮ ನೋಟ್ಸಲ್ಲಾಗಲಿ ನಾವು ಏನಂತ ಬರ್ಕೊಂಡಿರ್ತೀವಿ ಅವ್ರನ್ನ WC ಬನರ್ಜಿ ಅಂತ ಬರ್ಕೊಬಿಟ್ಟಿರ್ತೀವಿ. ಆದರೆ ಈಗ ಇಲ್ಲಿ ಏನು ಕೇಳಿರ್ತಾರೆ? ಉಮೇಶ್ ಚಂದ್ರ ಬನರ್ಜಿ. ಆ ಒಂದು ಪ್ರೆಷರಲ್ಲಿ, ಆ ಒಂದು ಟೆನ್ಷನಲ್ಲಿ ಎಕ್ಸಾಮಲ್ಲಿ ನಮಗಿದು ನೆನಪೇ ಆಗಲ್ಲ. ಉಮೇಶ್ ಚಂದ್ರ ಬನರ್ಜಿ ಅಂದರೆ ಯಾರೋ ಬೇರೆಯವ್ರನ್ನ ಕೇಳಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಕೊಂಡು ನಾವು ಬಿಟ್ಟೇ ಬಿಡ್ತೀವಿ ಅಥವಾ ರಾಂಗ್ ಆಗಿ ಆನ್ಸರ್ ಮಾಡಿಬಿಡ್ತೀವಿ. ಸೊ ಉಮೇಶ್ ಚಂದ್ರ ಬನರ್ಜಿ ಅಂದರೆ ನಾವು WC ಬನರ್ಜಿ ಅಂತಲೂ ಅವ್ರನ್ನ ಕರಿತೀವಿ. ಅವರು ಒಂದು ಕ್ಯಾಲ್ಕಟಾ ಯೂನಿವರ್ಸಿಟಿನ ಬೆಂಗಾಲ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಯಾವ ಒಂದು ವರ್ಷದಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಯಾವ ಒಂದು ವರ್ಷ ಅಂತ ಅಂದರೆ ಇನ್ ದ ಇಯರ್ 1894 to 1895 ರೆಪ್ರೆಸೆಂಟ್ ಮಾಡ್ತಾರೆ. ಮತ್ತು ಇವರು WC ಬನರ್ಜಿ ಅಂದರೆ ಉಮೇಶ್ ಚಂದ್ರ ಬನರ್ಜಿ ಅವರು ಏನು ಇಂಪಾರ್ಟೆಂಟ್ ಫಿಗರ್ ಆಗಿರ್ತಾರೆ ಯಾವ ಒಂದಲ್ಲಿ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ. ಈಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಓಕೆನಾ? ಈಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಜಾಸ್ತಿ ಸರಿ ಕ್ವಶನ್ಸ್ ಕೇಳಿದ್ದಾರೆ. ಇವ್ರ ನೇಮ್ ನಾವು WC ಬನರ್ಜಿ ಅಂತಲೂ ಕೇಳಿದ್ದಾರೆ ಅಥವಾ ಉಮೇಶ್ ಚಂದ್ರ ಬನರ್ಜಿ ಅಂತಲೂ ಕೇಳಿದ್ದಾರೆ. ಮತ್ತು ಇದೊಂದು ಏನು ರೆಪ್ರೆಸೆಂಟ್ ಮಾಡಿದ್ರು ಏನು ಕ್ಯಾಲ್ಕಟಾ ಯೂನಿವರ್ಸಿಟಿನ ಬೆಂಗಾಲ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ 1994 ಮತ್ತು 95 ರೆಪ್ರೆಸೆಂಟ್ ಮಾಡ್ತಾರೆ. ಕಮಿಂಗ್ ಟು ದ ಫಿಫ್ತ್ ಕ್ವಶನ್, ರೆಸಿಪೆಂಟ್ ಆಫ್ ಪ್ರೆಸಿಡೆಂಟ್ಸ್ ಮೆಡಲ್ ಫಾರ್ ಡಿಸ್ಟಿಂಗ್ವಿಶ್ ಸರ್ವಿಸ್ PSM ಆನ್ ದ ಒಕೇಶನ್ ಆಫ್ ರಿಪಬ್ಲಿಕ್ ಡೇ 2025 ಶ್ರೀ ದೀಪಕ್ ಕುಮಾರ್ ಕೆಡಿಯಾ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್? ರಿಪಬ್ಲಿಕ್ ಡೇ ಪೆರೇಡಲ್ಲಿ ಪ್ರೆಸಿಡೆಂಟು ಮೆಡಲ್ನ ಕೊಡ್ತಾರೆ. ಓಕೆನಾ? ಆ ಒಂದು ಪರ್ಸನ್ ಹೆಸರು ಶ್ರೀ ದೀಪಕ್ ಕುಮಾರ್ ಕೆಡಿಯಾ ಅಂತ. ಅವರು ಯಾವ ಒಂದು ಆರ್ಗನೈಸೇಷನ್ಗೆ ಸೇರ್ತಾರೆ ಅಂತ ಕೇಳಿದ್ದಾರೆ ಕ್ವಶನ್. ಇಲ್ಲೊಂದು ಥೀಮ್ ನೋಡ್ಕೊಳ್ಳಿ, ಪ್ಯಾಟರ್ನ್ ನೋಡ್ಕೊಳ್ಳಿ. ನಮ್ಗೇನು ಕೇಳಿದರೆ ರಿಪಬ್ಲಿಕ್ ಡೇ ಬಗ್ಗೆ ಅಥವಾ ಅಲ್ಲಿ ಕೊಟ್ಟಂಥ ಅವಾರ್ಡ್ಸು ಮತ್ತು ಅಲ್ಲಿರೋ ಪರ್ಸ್ನಾಲಿಟೀಸು, ಯಾರ್ಯಾರು ಪೀಪಲ್ಸು, ಯಾವ ಪೀಪಲ್ಗೆ ಏನೇನು ಅವಾರ್ಡ್ ಕೊಟ್ಟರು ಮತ್ತು ಅವ್ರಿಗೆ ಏನಕ್ಕೋಸ್ಕರ ಏನು ಅಚೀವ್ಮೆಂಟಿಗೋಸ್ಕರ ಆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಇದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಓಕೆನಾ? ಈ ದೀಪಕ್ ಕುಮಾರ್ ಯಾವುದಕ್ಕೆ ಬಿಲಾಂಗ್ ಆಗ್ತಾರೆ? ಈ ಬಿಲಾಂಗ್ಸ್ ಟು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಬಟ್ ನಾನು ಯಾಕೆ ಈ ಕ್ವಶನ್ ಇದು ಮಾಡ್ತೀನಿ ಅಂದರೆ, ನಾವು ಮುಂಚೆ ಹೇಳಿದೆ ಪೆನ್ನು ಪೇಪರಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ. ಈ ಥರ ಒಂದು ಥೀಮ್ಸ್ ಆಫ್ ಪ್ಯಾಟರ್ನ್ ಫಾಲೋ ಆಗುತ್ತೆ. ಓಕೆನಾ? ಈ ಥರ ಒಂದು ಪ್ಯಾಟರ್ನ್ ಫಾಲೋ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ ಬಂದರೆ ಇಂಡಿಪೆಂಡೆನ್ಸ್ ಡೇಲಿ ನಾನು ಏನು ಅಥವಾ ನಮ್ಮ ಥೀಮ್ ಏನು, ಯಾವೊಂದು ಪೆರೇಡು ಅಥವಾ ಅದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಇರುತ್ತೆ. ಸೊ ಈಗ ರಿಪಬ್ಲಿಕ್ ಡೇಲಿ ಯಾವೊಂದು ಪೆರೇಡ್ಗೆ ನಿಮಗೆ ಅವಾರ್ಡ್ ಸಿಕ್ತು, ಯಾವ ಕಂಟೆಂಜೆಂಟ್ಗೆ ಅವಾರ್ಡ್ ಸಿಕ್ತು, ಮತ್ತು ರಿಪಬ್ಲಿಕ್ ಡೇ ದಿನ ಯಾವೊಂದು ಅವಾರ್ಡ್ ಯಾರು ಕೊಟ್ಟರು ಅಂತಲೂ ಕೇಳ್ತಾರೆ. ಸೊ ಈ ಒಂದು ನಮ್ಮ 2026 ರಿಪಬ್ಲಿಕ್ ಡೇ ಅಲ್ಲಿ ಇದು ಎಷ್ಟನೇ ರಿಪಬ್ಲಿಕ್ ಡೇ? 77th ರಿಪಬ್ಲಿಕ್ ಡೇ. ಓಕೆನಾ? ಇದ್ರ ಥೀಮ್ ಏನಾಗಿರುತ್ತೆ? ವಿಕಸಿತ್ ಭಾರತ್. ಓಕೆನಾ? ವಿಕಸಿತ್ ಭಾರತ್. ಥೀಮ್ ಏನಾಗಿರುತ್ತೆ ಅಂತಂದರೆ ಟ್ಯಾಬ್ಲೆ, ಇದು ಟ್ಯಾಬ್ಲೆ. ಥೀಮ್ ಏನಾಗಿರುತ್ತೆ ಅಂತಂದರೆ
150 ಇಯರ್ಸ್ ಆಫ್ ಒಂದೇ ಮಾತರಂ. ಇಯರ್ಸ್ ಆಫ್ ಒಂದೇ ಮಾತರಂ. ಓಕೆನಾ. ಟಾಪ್ ಟ್ಯಾಬುಲೆ ಯಾವುದು ಅಂದರೆ ಚಿತ್ರ ಪ್ರದರ್ಶನ ಮಾಡ್ತಿರ್ತಾರಲ್ವಾ, ಟಾಪ್ ಟ್ಯಾಬುಲೆ ಯಾವುದಕ್ಕೆ ಬರುತ್ತೆ ಅಂತಂದರೆ ವಿಕಸಿತ್ ಭಾರತ್ ಟ್ಯಾಬುಲೆ. ಓಕೆನಾ, ಅವ್ರಿಗೆ ಈ ಒಂದು ಅವಾರ್ಡ್ ಹೋಗುತ್ತೆ. ನೆಕ್ಸ್ಟು ಇಂಪಾರ್ಟೆಂಟ್ ಅವಾರ್ಡ್ಸ್ ಯಾರು ಕೊಟ್ಟರು ಅಂದರೆ ಅಶೋಕ ಚಕ್ರ ಅವಾರ್ಡ್ ಕೊಡ್ತಾರೆ. ಹೈಯೆಸ್ಟು ಗ್ಯಾಲೆಂಟ್ರಿ ಅವಾರ್ಡ್ ಯಾವುದು? ಅಶೋಕ ಚಕ್ರ. ಯಾರು ಕೊಟ್ಟಿದ್ದಾರೆ? ಶುಭಾಂಶು ಶುಕ್ಲಾ. ಓಕೆನಾ, ನಮ್ಮ ಗಗನಯಾನ್ ಮಿಷನ್ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ. ಆಕ್ಸಿಯೋಮ್ ಮಿಷನ್ 4 ಸ್ಪೇಸ್ ಸ್ಟೇಷನ್ಗೆ ನಮ್ಮ ಇಂಡಿಯಾಯಿಂದ ಹೋಗಿ ಬಂದಿದ್ರು. ಯಾರು? ಶುಭಾಂಶು ಶುಕ್ಲಾ. ಅವ್ರಿಗೆ ಅಶೋಕ ಚಕ್ರನ ನೀಡಿದ್ದಾರೆ. ಈ ಬಿಲಾಂಗ್ಸ್ ಟು ಇಂಡಿಯನ್ ಏರ್ ಫೋರ್ಸ್. ಓಕೆನಾ, ಗ್ರೂಪ್ ಕ್ಯಾಪ್ಟನ್ ಫ್ಲೈಯಿಂಗ್ ಪೈಲಟ್. ನೆಕ್ಸ್ಟು ಕೃತಿ ಚಕ್ರ ಹರ್ಷದೀಪ್ ಸಿಂಗು, ಆಮೇಲೆ ಇನ್ನೊಬ್ಬರು ಡೋಲೇಶ್ವರ್ ಸುಬ್ಬ, ಮತ್ತು ಇನ್ನೊಬ್ರು ಯಾರು? ಪ್ರಶಾಂತ್ ಬಾಲಕೃಷ್ಣ. ಓಕೆನಾ, ಇವ್ರಿಗೆ ಅಸಿಸ್ಟೆಂಟ್ ಆಗಿದ್ದಾರೆ. ಮತ್ತು ನೆಕ್ಸ್ಟ್ ಬರೋ ಗಗನಯಾನ್ ಮಿಷನಲ್ಲೂ ಇವರು ಇರ್ತಾರೆ. ಓಕೆನಾ, ಇಷ್ಟು ನೇಮ್ಸ್ ನೀವು ನೆನ್ಪಿಟ್ಕೋಬೇಕು. ಬಿಕಾಸ್ ಅವಾರ್ಡ್ಸ್ ಇನ್ ಕೇಸ್ ಏನೋ ರಿಪಬ್ಲಿಕ್ ಡೇಲಿ ಯಾರಿಗೆ ಅವಾರ್ಡ್ಸ್ ಕೊಟ್ಟರು ಅಂದರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ 6th ಕ್ವಶನ್. ಅಕಾರ್ಡಿಂಗ್ ಟು ದ ಎಕ್ಸಸೈಸ್ ಬ್ರೀಫ್ ಪಬ್ಲಿಷ್ಡ್ ಬೈ PIB. ನೋಡಿ, PIB ಅಂತ ಕ್ವಶನ್ಸ್ ಅವ್ರು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. PIB ಅಂದರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಂತ. ಓಕೆನಾ, PIB ನಾನು ಮುಂಚೆನೇ ನನ್ನ ಸೋರ್ಸಸ್ ನಾನು ಹೆಂಗೆ GK ಓದಬೇಕು ಅನ್ನೋ ವಿಡಿಯೋದಲ್ಲಿ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ. PIBನ ರೆಫರ್ ಮಾಡಬೇಕು ಅಂತ. ನೋಡಿ, ಮತ್ತೆ ಡೈರೆಕ್ಟ್ ಕ್ವಶನ್ಸು. ಈ NTPCಲಿ ಮೆಜಾರಿಟಿ ಈಗ ಒಂದು 13ರಿಂದ 15 ಕ್ವಶನ್ಸು ಕೇಳಿದರೆ, ಓಕೆನಾ, ಈ 13ರಿಂದ 15 ಕ್ವಶನ್ಸ್ ಕೇಳಿ ರಿಪೋರ್ಟ್ ಆಗಿರಲಿ ಅಥವಾ ಕರೆಂಟ್ ಅಫೇರ್ಸ್ ಮೇಲೆ ಆಗಿರಲಿ, ಮೆಜಾರಿಟಿ 10 ಕ್ವಶನ್ಸ್ ನಿಮಗೆ PIBಲೇ ಗೊತ್ತಾಗ್ಬಿಡುತ್ತೆ. PIBಲೇ ಗೊತ್ತಾಗ್ಬಿಡುತ್ತೆ. ರಿಪೋರ್ಟ್ಸ್ ಮೇಲೆ ಕೇಳ್ತಾರೆ, ರ್ಯಾಂಕಿಂಗ್ಸ್ ಮೇಲೆ ಕೇಳ್ತಾರೆ, ಇದೆಲ್ಲ PIBಲೇ ನಮಗೆ ಸಿಗುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ನೀವು PIBನ ನೋಡಿ, ಅಥವಾ ಗೌರ್ಮೆಂಟ್ ಡಾಕ್ಯುಮೆಂಟು ಅದನ್ನು ಓದಿ ಅಂತ ನಾನು ಸಾರಿ ನಾನು ಹೇಳೋದು. ನೆಕ್ಸ್ಟ್ ಈ ಒಂದು ಕ್ವಶನಲ್ಲಿ ಏನು ಹೇಳಿದ್ದಾರೆ, PIB ಒಂದು ಸೋರ್ಸಲ್ಲಿ 10ನೇ ತಾರೀಕಿಂದ 23 ಮಾರ್ಚ್ 2025ರಲ್ಲಿ ಎಕ್ಸಸೈಸ್ ಖಂಜಾರ್ 12ನೇ ದ ಜಾಯಿಂಟ್ ಸ್ಪೆಷಲ್ ಫೋರ್ಸ್ ಡ್ರಿಲ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಕಿರ್ಗಿಸ್ತಾನ್ ಫೋಕಸ್ ಪ್ರೈಮಲಿ ಆನ್. ಇದೇನು? ಜಾಯಿಂಟ್ ಸ್ಪೆಷಲ್ ಫೋರ್ಸ್ ಡ್ರಿಲ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಕಿರ್ಗಿಸ್ತಾನ್ ಎಕ್ಸಸೈಸ್ ಯಾವೊಂದು? ಕಿರ್ಗಿಸ್ತಾನು ಖಂಜಾರ್ 12 ಅಂತ ಕರಿತೀವಿ. ಯಾವೊಂದು ದೇಶಗಳ ನಡುವೆ? ಇಂಡಿಯಾ ಮತ್ತು ಕಿರ್ಗಿಸ್ತಾನ್ ಮಧ್ಯೆ. ಏನಂತ ಮೇಲೆ ಫೋಕಸ್ ಮಾಡ್ತಂತಂದರೆ ಇಟ್ ಮೇನ್ಲಿ ಫೋಕಸ್ಡ್ ಆನ್ ಕೌಂಟರ್ ಟೆರರಿಸಮ್. ಓಕೆನಾ, ಈ ಥರ ಒಂದು ಕ್ವಶನ್ಸ್ ಬರುತ್ತೆ. 2 ಮಿಲಿಟ್ರಿ ಕೋಆಪರೇಷನ್ಸ್ ಆಗಿರ್ಬೋದು, ಡಿಫೆನ್ಸ್ ಕೋಆಪರೇಷನ್ಸ್ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ನೇವಿ ಕೋಆಪರೇಷನ್ಸ್ ಆಗಿರ್ಬೋದು. ಓಕೆನಾ, ಈ ಥರದ ಮೇಲೆ ಕ್ವಶನ್ಸ್ ಬರುತ್ತೆ. ಮತ್ತು ನಮ್ಮ ಇಂಡಿಯಾ ಮತ್ತು US ಯುದ್ಧಾಭ್ಯಾಸ ಆಗಿರ್ಬೋದು, ಟೈಗರ್ ಟ್ರಂಪ್ ಆಗಿರ್ಬೋದು, ಈ ಥರ ಒಂದು ಮಿಲಿಟ್ರಿ ಕೋಆಪರೇಷನ್ಸ್ ಆಗಿರ್ಬೋದು, ಅದ್ರ ಮೇಲೆ ನಮಗೆ ಕ್ವಶನ್ಸ್ ಬರುತ್ತೆ. ಸೊ ಮುಂಚೆ ನಾನು ನೆಕ್ಸ್ಟ್ ಬರೋ PYQ ಸೀರೀಸಲ್ಲೂ ಅಷ್ಟೇ ಈ ಥರ ಕ್ವಶನ್ಸ್ ಇರುತ್ತೆ. ನಾನು ಅವಾಗ ಒಂದೊಂದು ಕ್ಲಾಸಲ್ಲಿ 5 6 ಹೇಳ್ಕೊಂಡು ಹೋಗ್ತೀನಿ. ಅವಾಗ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಒಂದು ಸಿಕ್ಕಿದೆ ನಿಮಗೆ, ಖಂಜಾರ್ ಮಿಲಿಟ್ರಿ ಎಕ್ಸಸೈಸು ಯಾವ್ಯಾವ ನಡುವೆ? ಇಂಡಿಯಾ ಮತ್ತು ಕಿರ್ಗಿಸ್ತಾನ್ ಮಾಡುವೆ. ಓಕೆನಾ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೂ ಒಂದು 15ರಿಂದ 20 ಮಿಲಿಟ್ರಿ ಕೋಆಪರೇಷನ್ಸ್ ಇದೆ, ಎಕ್ಸಸೈಸಸ್ಸು. ಅದೆಲ್ಲ ನೋಟ್ ಮಾಡ್ಕೊತ ಒಂದೊಂದು ವೀಡಿಯೋದಲ್ಲಿ ನೀವು ನೋಟ್ ಮಾಡಿಕೊಂಡ್ರೆ ಒಂದೇ ಸಲ ನಿಮಗೆಲ್ಲ ಓದೋಕ್ಕೆ ಈಸಿ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕ್ಲಾಸಿಫೈಡ್ ಎಸ್ ದ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಯೆಂಟ್ಸಲ್ಲಿ 2 ವಿಧ ಇರುತ್ತೆ, 2 ಥರ ಇರುತ್ತೆ. ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು. ಮ್ಯಾಕ್ರೋ ಅಂದರೆ ಜಾಸ್ತಿ ಬೇಕು, ಮೈಕ್ರೋ ಅಂದರೆ ಕಡಿಮೆ ಪ್ರಮಾಣದಲ್ಲಿ. ಓಕೆನಾ, ಕಡಿಮೆ ಪ್ರಮಾಣದಲ್ಲಿ ನ್ಯೂಟ್ರಿಯೆಂಟ್ಸ್ ನಮ್ಗೆ ಯಾವುದು ಬೇಕು ಅಂತಂದರೆ, ಈ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಏನಕ್ಕೆ? ಸ್ಟ್ರೆಂತ್ ಕೊಡೋಕ್ಕೆ, ಬಾಡಿಗೆ ಸ್ಟ್ರೆಂತ್ ಕೊಡೋಕ್ಕೆ. ಓಕೆನಾ, ಸ್ಟ್ರೆಂತ್ ಕೊಡೋಕ್ಕೆ ಎಲ್ಲ ನಮಗೆ ಹೆಲ್ಪ್ ಮಾಡುತ್ತೆ. ಆದರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು? ನಮ್ಮ ಬಾಡಿ ಫಂಕ್ಷನ್ ಮಾಡೋಕ್ಕೆ ಯೂಸ್ ಆಗುತ್ತೆ, ಫಂಕ್ಷನ್ ಮಾಡೋಕ್ಕೆ ಬೇಕಾಗಿರುವಂಥ ಒಂದು ನ್ಯೂಟ್ರಿಯೆಂಟ್ಸು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಅದು ವೈಟಮಿನ್ಸು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಯಾಕಂದರೆ ಎಷ್ಟು ಪ್ರಮಾಣ ಬೇಕು ಅಷ್ಟೇ ಮಾತ್ರ ನಾವು ಕನ್ಸ್ಯೂಮ್ ಮಾಡಬೇಕು. ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ನಮಗೆ ವೇಸ್ಟ್ ಆಗುತ್ತೆ. ಇದು ಏನಾಗುತ್ತೆ? ವೇಸ್ಟ್ ಆಗುತ್ತೆ. ನಮ್ಮ ಬಾಡಿಗೆ ಎಷ್ಟು ವಿಟಮಿನ್ಸ್ ಬೇಕೋ ಅಷ್ಟು ಮಾತ್ರ ಅದು ತಗೊಳ್ಳೋದು. ಇನ್ನು ಮಿಕ್ಕಿದೆಲ್ಲ ಯೂರಿನೇಟ್ ಆಗಿ ವೇಸ್ಟ್ ಆಗಿಬಿಡುತ್ತೆ. ಓಕೆನಾ, ನೆಕ್ಸ್ಟು ಫ್ಯಾಟ್ಸು. ಇಟ್ ಈಸ್ ಅ ಮ್ಯಾಕ್ರೋ ನ್ಯೂಟ್ರಿಯೆಂಟು. ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಇದು ಎಷ್ಟು ತೊಗೊಂಡ್ರೂ ನಮ್ಮ ಬಾಡಿಗೆ ಒಳ್ಳೆಯದೇ. ಸೊ ಪ್ರೋಟೀನ್ಸ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸು ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆದರೆ ವಿಟಮಿನ್ಸು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಬೇಸಿಕ್ ಕ್ವಶನ್ಸು, ಅಂಥ ಕಷ್ಟಕರವಾದ ಕ್ವಶನ್ಸ್ ಏನೂ ಇಲ್ಲ. ಜಸ್ಟ್ ಅ ಬೇಸಿಕ್ ಕ್ವಶನ್ಸ್ ನಾವು ಇದೆಲ್ಲ 7th ಇಂದ 8th ಕ್ಲಾಸಲ್ಲಿ ಓದಿರ್ತೀವಿ. 8th ಒಂದು, ದ ಇನಿಷಿಯಲ್ ಫಾರ್ಮ್ ಆಫ್ ಒಡಿಶಿ ಡ್ಯಾನ್ಸ್ ವಾಸ್ ಪರ್ಫಾರ್ಮ್ ಬೈ ವುಮೆನ್ ಸರ್ವಿಂಗ್ ಇನ್ ಟೆಂಪಲ್ಸ್. ವಾಟ್ ವಾಸ್ ದ ಟ್ರೆಡಿಷನಲ್ ಡೆಸಿಗ್ನೇಷನ್? ಒಡಿಸಿ ಡ್ಯಾನ್ಸಲ್ಲಿ
ವುಮೆನ್ ಸರ್ವಿಂಗ್ ಇನ್ ವುಮೆನ್ ಟೆಂಪಲ್ಸಲ್ಲಿ ಇರ್ತಾರಲ್ವ, ಅವರ ಒಂದು ಡೆಸಿಗ್ನೇಷನ್ ಏನಾಗಿತ್ತು, ಅವರ ಒಂದು ಪಾತ್ರ ಏನಾಗಿತ್ತು, ಪ್ರದರ್ಶನ ಏನಾಗಿತ್ತು ಅಂತ ಕೇಳಿದ್ದಾರೆ. ಅವರು ಏನಾಗಿತ್ತು ಅಂತಂದರೆ ಮಹಾರೀಸ್ ಅಂತ ಕರಿತೀವಿ. ಒಡಿಶಾದಲ್ಲಿ ಏನಂತೀವಿ, ಮಹಾರೀಸ್ ಅಂತ ನಾವು ಕರಿತೀವಿ. ಒಡಿಶಿ ಡ್ಯಾನ್ಸ್ ಇದು ಕ್ಲಾಸಿಕಲ್ ಡ್ಯಾನ್ಸಸ್ ಬಗ್ಗೆ ನೋಡಬೇಕು. ಕ್ಲಾಸಿಕಲ್ ಡ್ಯಾನ್ಸಸ್ ಬಗ್ಗೆ ನೋಡೋದಾದರೆ ಒಡಿಶಾ ಯಾವ ಒಂದು ಸ್ಟೇಟಲ್ಲಿ ಒರಿಜಿನ್ ಆಗುತ್ತೆ, ಇಟ್ ಈಸ್ ಒಡಿಸ್ಸಿ ಡ್ಯಾನ್ಸು ಒಡಿಶಾದಲ್ಲೇ ಒರಿಜಿನ್ ಆಗುತ್ತೆ. ಓಕೆನಾ. ನೆಕ್ಸ್ಟು ತಮಿಳ್ನಾಡಲ್ಲಿ ಭರತನಾಟ್ಯಂ. ಕೇರಳದಲ್ಲಿ ಹೋದರೆ 2 ಥರ ಡ್ಯಾನ್ಸು. ಕೇರಳದಲ್ಲಿ ಮೋಹಿನಿ ನಾಟ್ಯಮು ಮತ್ತು ನೆಕ್ಸ್ಟು ಕಥಕ್ಕಲಿ. ಯು ಪಿಯಲ್ಲಿ ಹೋದರೆ ಉತ್ತರ ಪ್ರದೇಶಕ್ಕೆ ಹೋದರೆ ಕಥಕ್. ನೋಡಿ, ಕಥಕ್ಕಲಿ ಡಿಫ್ರೆನ್ಸ್ ಇದೆ. ಅದೇ ಥರ ನಾವು ಆಂಧ್ರ ಪ್ರದೇಶಕ್ಕೆ ಹೋದರೆ ಕುಚುಪುಡಿ. ಮಣಿಪುರಲ್ಲಿ ಮಣಿಪುರಿ ಡ್ಯಾನ್ಸು. ಓಕೆನಾ. ಅಸ್ಸಾಮಲ್ಲಿ ಸತ್ರಿಯ. ಕೃಷ್ಣ ಲವ್ ಬಗ್ಗೆ ಮಾತಾಡುತ್ತೆ. ಸತ್ರಿಯ. ಅಸ್ಸಾಮಲ್ಲಿ ಯಾವ ಡ್ಯಾನ್ಸ್ ಫೇಮಸ್ಸು ಅಂದರೆ ಯಾವ ಡ್ಯಾನ್ಸ್ ಒರಿಜಿನೇಟ್ ಆಗುತ್ತೆ, ಸತ್ರಿಯ ಡ್ಯಾನ್ಸ್ ಒರಿಜಿನೇಟ್ ಆಗುತ್ತೆ. ಸೊ ಈ ಒಂದು ಕ್ಲಾಸಿಕಲ್ ಡ್ಯಾನ್ಸಸ್ ಮೇಲೆ ಗೊತ್ತಿರಬೇಕು. ಮತ್ತು ಕ್ಲಾಸಿಕಲ್ ಡ್ಯಾನ್ಸಸಲ್ಲಿ ಎಸ್ಪೆಷಲಿ ಭರತನಾಟ್ಯಮು ಎಕಾರ್ಯ ಅಂತ ಕರೀತಾರೆ. ಓಕೆನಾ. ಎಕಾರ್ಯ ಅಂತ ಆಗಲಿ ಅಥವಾ ಮತ್ತು ಫಾರ್ಮ್ಸ್ ಆಗಿರ್ಬೋದು, ಯಾವೊಂದು ಡ್ಯಾನ್ಸಲ್ಲಿ ಯಾವ್ಯಾವ ಕಾಸ್ಟ್ಯೂಮ್ಸ್ ಯೂಸ್ ಮಾಡ್ತೀವಿ ಆ ಥರದ ಮೇಲೆಲ್ಲ ಕ್ವಶನ್ಸ್ ಬಂದಿದೆ. ನಾವು ಈ ಒಂದು ಡ್ಯಾನ್ಸ್ ಬಗ್ಗೆ ನಾವು ನೀಟಾಗಿ ಒಂದು ನೋಟ್ಸಲ್ಲಿ ಅನಾಲಿಸಿಸ್ ಮಾಡಿಕೊಂಡು ಮತ್ತು ಕಾಸ್ಟ್ಯೂಮ್ ಮೇಲೂ ಬರುತ್ತೆ. ಓಕೆನಾ. ಒಂದು ಡ್ಯಾನ್ಸ್ ಬರ್ಕೊಳ್ಳಿ, ಒಂದು ಡ್ಯಾನ್ಸ್ ಫಾರ್ಮ್ ಬರ್ಕೊಂಡಾಗ, ಈಗ ಭರತನಾಟ್ಯಂ ಅಂತ ಬರ್ಕೊಂಡಾಗ ಅದ್ರ ಫಾರ್ಮ್ಸ್ಗಳು ಬರ್ಕೊಳ್ಳಿ. ಓಕೆನಾ. ಯಾವ್ಯಾವ ಥರ ಫಾರ್ಮ್ಸ್ ಇರುತ್ತೆ ಮತ್ತು ಆ ಒಂದು ಡ್ಯಾನ್ಸ್ ಆಡ್ಬೇಕಾದ್ರೆ ಯಾವ್ಯಾವ ಪಾತ್ರ ಫೇಮಸ್ಸು ಅಂತಲೂ ಬರ್ಕೊಳ್ಳಿ. ಮತ್ತು ಯಾವ್ಯಾವ ಥರ ಡ್ರೆಸ್ ಹಾಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮೋಹಿನಿ ನಾಟ್ಯಮಲ್ಲಿ ಇದು ಫೀಮೇಲ್ ಅವ್ರು ಮಾತ್ರ ಆಡೋದು. ಓಕೆನಾ. ವೈಟ್ ಸ್ಯಾರಿ ಹಾಕೊಂಡಿರ್ತಾರೆ, ಗೋಲ್ಡ್ ಬಾರ್ಡ್ರಲ್ಲಿ ಇರುತ್ತೆ. ಆ ವೈಟ್ ಸ್ಯಾರಿ ಗೋಲ್ಡ್ ಬಾರ್ಡ್ರ್ ಹಾಕೊಂಡು ಕಾಸ್ಟ್ಯೂಮ್ ಯೂಸ್ ಮಾಡಿ ಆಡೋವಂಥ ಡ್ಯಾನ್ಸ್ ಯಾವುದು ಅಂತಲೂ ಕೇಳ್ಬೋದು. ಆ ಥರ ಪ್ರಶ್ನೆಗಳು ಬಂದಿವೆ. What was the name of the Indian contender at the 72nd edition of the Miss World 2025 pageant held in Telangana? ಇಲ್ಲಿ ಮಿಸ್ ವರ್ಲ್ಡ್ ಬಗ್ಗೆ ಕೇಳಿದ್ದಾರೆ. ಮಿಸ್ ವರ್ಲ್ಡ್ ಕಾಂಪಿಟೇಷನಲ್ಲಿ 72nd ಎಡಿಷನ್ ಮಿಸ್ ವರ್ಲ್ಡ್ ಕಾಂಪಿಟೇಷನಲ್ಲಿ ನಮ್ಮ ಇಂಡಿಯನ್ ಕಂಟೆಸ್ಟೆಂಟ್ ಯಾರು ಅಂತ ಕೇಳಿದ್ದಾರೆ, ಇಂಡಿಯನ್ ಸ್ಪರ್ಧೆ ಯಾರು ಅಂತ ಕೇಳಿದ್ದಾರೆ. ಮಿಸ್ ವರ್ಲ್ಡ್ ಯಾರು, ಹೂ ಇಸ್ ದ ಮಿಸ್ ವರ್ಲ್ಡ್ ಆಫ್ 2025 ಅಂತ ಅಂದರೆ ಇಟ್ ಈಸ್ ಒಪಾಲ್ ಸುಚಾತ್ರ. ಓಕೆನಾ. ಒಪಾಲ್ ಸುಚಾತ್ರ ಯಾವೊಂದು ದೇಶದವರು, ಥೈಲ್ಯಾಂಡ್. ಶಿ ಈಸ್ ಫ್ರಮ್ ಥೈಲ್ಯಾಂಡ್ ಅವರು. ಓಕೆನಾ. ಅವ್ರು ಏನಾಗಿದೆ 2025 ಮಿಸ್ ವರ್ಲ್ಡ್ ಆಗಿದ್ದಾರೆ. ಅದೇ ಥರನೇ ಅದೇ ಒಂದು ಕಾಂಪಿಟೇಷನಲ್ಲಿ ನಮ್ಮ ಇಂಡಿಯನ್ ಪಾರ್ಟಿಸಿಪೆಂಟು ಇದ್ದರು. ಅವ್ರು ಯಾರು ಅಂತ ಅಂದರೆ ಇಟ್ ಈಸ್ ನನ್ ಅದರ್ ದನ್ ಅವರ್ ನಂದಿನಿ ಗುಪ್ತಾ. ಓಕೆನಾ. ಅವರು ವಿನ್ ಆಗಲಿಲ್ಲ, ಬಟ್ ಶಿ ವಾಸ್ ಅ ಪಾರ್ಟಿಸಿಪೆಂಟ್ ಇನ್ ದ ಮಿಸ್ ವರ್ಲ್ಡ್ ಕಾಂಪಿಟೇಷನ್. ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟ್ ಮಾರ್ಕ್ ದ ಬಿಗಿನಿಂಗ್ ಆಫ್ ದ ಬ್ರಿಟಿಷ್ ಪಾರ್ಲಿಮೆಂಟ್ರಿ ಕಂಟ್ರೋಲ್ ಓವರ್ ದ ಈಸ್ಟ್ ಇಂಡಿಯನ್ ಕಂಪನಿ? ಸೊ ನೋಡಿ, ಇಲ್ಲಿ ಬ್ರಿಟಿಷ್ ಅವರು, ಇದು ಬ್ರಿಟಿಷ್ ರಾಜ್ಯ ಮತ್ತು ಅವರ ಅಡ್ಮಿನಿಸ್ಟ್ರೇಷನ್ ಕ್ರೌನ್ ರೂಲ್ ಇರುತ್ತೆ. ಇದು ಈಸ್ಟ್ ಇಂಡಿಯನ್ ಕಂಪನಿ. ಓಕೆನಾ. ನಮ್ಮ ಇಂಡಿಯಾಗೆ ಬರ್ತಾರೆ, ಟ್ರೇಡ್ ಪ್ರಿವಿಲೇಜಸ್ ಎಲ್ಲನೂ ಇವ್ರು ನೋಡ್ಕೊಂಡಾದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ಈ ಬ್ರಿಟಿಷ್ ಗೌರ್ನಮೆಂಟು ಈ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಅಡ್ಮಿನಿಸ್ಟ್ರೇಷನ್ ಲಿಮಿಟ್ಸ್ನ ಹಾಕುತ್ತೆ. ಓಕೆನಾ. ಯಾವೊಂದು ಇಯರಲ್ಲಿ ಅದು, ಇಟ್ ಸ್ಟಾರ್ಟೆಡ್ ಫ್ರಮ್ ದ ಇಯರ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಕರಿತೀವಿ. ಈ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕ್ರಿಯೇಟ್ ಮಾಡ್ತಾರೆ. ಯಾರು? ವಾರೆನ್ ಹ್ಯಾಸ್ಟಿಂಗ್ಸ್ ಅವರು. ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು? ಸರ್ ವಾರೆನ್ ಹ್ಯಾಸ್ಟಿಂಗ್ಸ್. ಮತ್ತು ಇಲ್ಲೇ ಸುಪ್ರೀಂ ಕೋರ್ಟ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸರಿನಾ? ಸೊ ಒಂದು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ನ ಮಾಡೋಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಬ್ರಿಟಿಷ್ ಅವರು ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773ನ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಪಿಟ್ಸ್ ಇಂಡಿಯನ್ ಆ್ಯಕ್ಟ್ ಆಫ್ 1784 ಅಂತ ಬಂದರೆ ಇಲ್ಲಿ ಒಂದು ಆ್ಯಕ್ಟ್ ಏನಕ್ಕೆ ಫೇಮಸ್ ಅಂದರೆ ಬಿಕಾಸ್ ಆಫ್ ಡ್ಯುಯಲ್ ಗೌರ್ನಮೆಂಟ್ಗೆ ಈ ಒಂದು ಆ್ಯಕ್ಟ್ ಫೇಮಸ್ಸು. ಯಾವುದು ಡ್ಯುಯಲ್ ಗೌರ್ನಮೆಂಟ್ ಏನಂತ ಕರಿತೀವಿ? ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಕರಿತೀವಲ್ವ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಬರ್ತಾರಲ್ವಾ, ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತು ಕಮರ್ಷಿಯಲ್ನೇ ಒಬ್ಬರು ನೋಡ್ಕೊಳ್ತಾರೆ ಮತ್ತು ಇನ್ನೊಂದು ಲೆಜಿಸ್ಲೇಟಿವ್ನೇ ಇನ್ನೊಬ್ಬರು ನೋಡ್ಕೊಳ್ತಾರೆ. ಅದಕ್ಕೆ ನಾವು ಡ್ಯುಯಲ್ ಗೌರ್ನಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1858. ಈ ಒಂದು ಟೈಮ್ ಏನಂತ ಕರಿತೀವಿ? ಕ್ರೌನ್ ರೂಲ್. ಅಂದರೆ ಡೈರೆಕ್ಟ್ ಫುಲ್ ಕಂಟ್ರೋಲು ಬ್ರಿಟಿಷ್ ಅವ್ರು ತೊಗೊಂಡಿರ್ತಾರೆ, ಕ್ರೌನ್ ರೂಲ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ಚಾರ್ಟರ್ ಆಫ್ 1813 ಇದೇನಕ್ಕೆ ಅಂತಂದರೆ ಮೊನೋಪೋಲಿನ ಎಂಡ್ ಮಾಡುತ್ತೆ. ನಮ್ಮ ಇಂಡಿಯಾ ಜೊತೆ ಟ್ರೇಡ್ ಮಾಡೋ ಮೊನೋಪೋಲಿನ ಎಂಡ್ ಮಾಡುತ್ತೆ. ಬಟ್ ಟೀ ಟ್ರೇಡಲ್ಲಿ ಇನ್ನೂ ಮೊನೋಪೋಲಿ ಹಾಗೆ ಇರುತ್ತೆ ಚೈನಾ ಜೊತೆ. ಟ್ರೇಡ್ ವಿತ್ ಚೈನಾ ಜೊತೆನೂ ಹಾಗೆ ಇರುತ್ತೆ.
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಪ್ರಿವೆಂಟಿವ್ ಮೆಜರ್ ಫಾರ್ ನ್ಯೂಕ್ಲಿಯರ್ ಡಿಸಾಸ್ಟರ್ ಬಗ್ಗೆ ಮಾತಾಡ್ತಿದೆ. ಡಿಸಾಸ್ಟರ್ ಅಂದ್ರೆ ಏನು, ಸಮಥಿಂಗ್ ಏನೋ ಒಂದು ಅಪಘಾತ ಥರ ಆಗೋದು, ಓಕೆನಾ, ಡಿಸಾಸ್ಟರ್. ನ್ಯೂಕ್ಲಿಯರ್ ಅಂತ ಅಂದರೆ, ಸೊ ಈಗ ನಾವು ನ್ಯೂಕ್ಲಿಯರ್ ಅಂತ ಈ ಒಂದು ಕೀವರ್ಡ್ ಮೇಲೆ ನೋಡೋದಾದರೆ, ನಾವು ಇಂಡಿಯಾದಲ್ಲಿ ಯಾವ್ಯಾವ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಎಷ್ಟಿದೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಯಾವ್ದು ಇದೆ ಅಂತ ನಾವು ನೋಡಬೇಕಾಗುತ್ತೆ. ಸೊ ನಾವು ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದು, ತಾರಾಪುರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟು. ಎಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು, ಮಹಾರಾಷ್ಟ್ರದಲ್ಲಿ. ಯಾವೊಂದು ಇಯರು, 1969. ನೆಕ್ಸ್ಟು ತಮಿಳ್ನಾಡಲ್ಲಿ ವಿ ಹ್ಯಾವ್ 2 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್. ಒಂದು ಕಲಪಾಕಂ, ಇನ್ನೊಂದು ಕುಂದಲಂ ಮತ್ತು ಕಲಪಾಕಂ. ನೆಕ್ಸ್ಟು ಕುಂದಕೋಲಂ ಮತ್ತು ಕಲಪಾಕಂ. ಕರ್ನಾಟಕದಲ್ಲಿ ವಿ ಹ್ಯಾವ್ ಕೈಗಾ ಪವರ್ ಪ್ಲಾಂಟ್. ನೆಕ್ಸ್ಟು ಯು ಪಿ ಎಲ್ ಪವರ್ ಪ್ಲಾಂಟ್ ಇದೆ. ಗುಜರಾತಲ್ಲಿ ಕಾಕ್ರಪ ಪವರ್ ಪ್ಲಾಂಟು. ರಾಜಸ್ಥಾನಲ್ಲಿ ಒಂದಿದೆ, ಯಾವುದು ರಾವತ್ ಭಟ್ಟ ಅಂತ ಕರಿತೀವಿ, ರಾವತ್ ಭಟ್ಟ ಪವರ್ ಪ್ಲಾಂಟ್, ಓಕೆನಾ. ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಯಾವ್ದ್ಯಾವ್ದಿದೆ ಅಂತ ಅನ್ನೋದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ಎಷ್ಟು ಅಂದರೆ ಇದೇ ಕಡಿಮೆ ಎಲ್ಲ ರಾಜ್ಯದಲ್ಲೂ ಯಾವ್ಯಾವ್ದೈತೆ. ಸೊ ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಕೊಡ್ಬೋದು, ತಮಿಳ್ನಾಡಲ್ಲಿ ಯಾವ ಒಂದು ಪವರ್ ಪ್ಲಾಂಟ್ ಎಲ್ಲಿದೆ ಅಂತ, ಓಕೆನಾ. ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಪ್ರಿವೆಂಟಿವ್ ಮೆಜರ್ ಫಾರ್ ನ್ಯೂಕ್ಲಿಯರ್ ಡಿಸಾಸ್ಟರ್ನ ಕಡಿಮೆ ಮಾಡೋಕ್ಕೆ ಯಾವ ಒಂದು ಮೆಜರು ಬೆಸ್ಟ್ ಅಂತ ಕೇಳಿದ್ದಾರೆ. ಕನ್ಸ್ಟ್ರಕ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ನಿಯರ್ ರೆಸಿಡೆನ್ಷಿಯಲ್ ಏರಿಯಾಸ್, ಅಂದರೆ ಮನೆಗಳು ಇರೋ ಥರ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಯಾವ್ದಾದ್ರು ಇರುತ್ತೆ ಅನ್ನೋ ಆ ಥರ ಎಲ್ಲ ಮಾಡಬಾರ್ದು. ಬಿಕಾಸ್ ನ್ಯೂಕ್ಲಿಯರ್ ಪೊಲ್ಯೂಷನ್ಸ್ ಅಥವಾ ಏನಾದ್ರು ಒಂದು ಸ್ವಲ್ಪ ಏನಾದ್ರು ನಮಗೆ ಡ್ಯಾಮೇಜ್ ಆಯ್ತು ಅಂತಂದರೆ ಆ ಪ್ಲ್ಯಾಂಟಲ್ಲಿ ನಮ್ಮ ಇರೋ ಒಂದು ಸುತ್ತಮುತ್ತ ಇರೋ ಹ್ಯೂಮನ್ಸ್ಗೆಲ್ಲರಿಗೂ ಪೀಪಲ್ಸ್ಗೂ ಎಫೆಕ್ಟ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಯಾವುದು, ಭೂಪಾಲ್ ಟ್ರ್ಯಾಜಿಡಿ. ಒಂದು ಸಣ್ಣ ಫ್ಯಾಕ್ಟ್ರಿಯಿಂದ ಒಂದು ಗ್ಯಾಸ್ ಲೀಕ್ ಆಗಿ ಈಗೂ ಅಲ್ಲಿರೋವಂಥ ಜನರು ತುಂಬ ಕಷ್ಟಪಡ್ತಿದ್ದಾರೆ, ಓಕೆನಾ. ನೆಕ್ಸ್ಟ್ ಕಾಂಪ್ರಿಹೆನ್ಸಿವ್ ಮಾನಿಟರಿಂಗ್ ಆ್ಯಂಡ್ ರೆಗ್ಯುಲರ್ ಟೆಸ್ಟಿಂಗ್ ಆಫ್ ಡಿಟೆಕ್ಟ್ ಎಕ್ವಿಪ್ಮೆಂಟ್ ಆರ್ ಆಪ್ರೇಟರ್ ಫೇಲ್ಯೂರ್ಸ್. ಆಪ್ರೇಷನ್ ಏನಾದ್ರು ಫೇಲ್ಯೂರ್ ಆಗ್ತಿದ್ರೆ ಮತ್ತು ಏನಾದರೂ ಒಂದು ಟೆಸ್ಟ್ ಎಕ್ವಿಪ್ಮೆಂಟ್ಸ್ನ ಡಿಟೆಕ್ಟ್ ಮಾಡ್ತಾರೆ ಅಂದರೆ, ಟೆಸ್ಟ್ ಆಗ್ತಿಲ್ಲ ಅಂದರೆ ಅದನ್ನು ಡಿಟೆಕ್ಟ್ ಮಾಡೋದಾಗಲಿ, ರೆಗ್ಯುಲರಾಗಿ ಮಾನಿಟರಿಂಗ್ ಮಾಡಬೇಕು. ಇದೊಂದು ಪ್ರಿವೆಂಟಿವ್ ಮೆಜರ್ ಅಲ್ವಾ. ಸೊ ಪ್ರಿವೆಂಟಿವ್ ಮೆಜರ್ ಅಂದರೆ ಏನು, ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ಮತ್ತು ಅದು ಏನೇ ಒಂದು ತೊಂದರೆ ಆಗದೆ ಥರ ನೋಡ್ಕೋಬೇಕು. ಸೊ ಈ ಒಂದು ಆಪ್ಷನ್ನು ಕರೆಕ್ಟಾಗಿ ಮಾತಾಡ್ತಿದೆ. ನೆಕ್ಸ್ಟ್ ಬೇರೆ ಆಪ್ಷನ್ ನೋಡೋದಾದರೆ, ಇಗ್ನೋರಿಂಗ್ ಮೈನರ್ ರೇಡಿಯೇಷನ್. ಇಗ್ನೋರ್ ಮಾಡ್ತಾರೆ, ಯಾವುದೇ ಥರ ಒಂದು ಪ್ರಾಬ್ಲಮ್ ಬಂದರೆ ನಾವು ಇಗ್ನೋರ್ ಮಾಡ್ಬೋದು, ಮೈನರ್ ಆಗಿರಲಿ ಮೇಜರ್ ಆಗಿರಲಿ ಇಗ್ನೋರ್ ಮಾಡಬಾರ್ದು. ನೆಕ್ಸ್ಟು ಡಿಸ್ಪೋಸಿಂಗ್ ರೇಡಿಯೋ ಆಕ್ಟಿವ್ ವೇಸ್ಟ್ ವಿತೌಟ್ ಟ್ರೀಟ್ಮೆಂಟ್. ರೇಡಿಯೋ ಆಕ್ಟಿವ್ ವೇಸ್ಟ್ ಯಾವುದೇ ಒಂದು ವೇಸ್ಟ್ನ ವಿತೌಟ್ ಟ್ರೀಟ್ಮೆಂಟ್ ಆಗಿ ನಾವು ಈಚೆಗಡೆ ಬಿಡಬಾರ್ದು, ಓಕೆನಾ. ಇಟ್ ಮೇ ಬಿ ಪೊಲ್ಯೂಷನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಡೈರೆಕ್ಟ್. ಇವಾಗ ಫಾರ್ ಎಕ್ಸಾಂಪಲ್ ನಾವೀಗ ತೊಗೊಳ್ಳಿ, CO2 ಪೊಲ್ಯೂಷನ್ ಡೈರೆಕ್ಟ್ ಅಟ್ಮಾಸ್ಫಿಯರ್ಗೆ ಬಿಡೋಕ್ಕಾಗುತ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಬೇರೆ ಟೆಕ್ನಿಕ್ಸ್ನ ಯೂಸ್ ಮಾಡಿ ನಾವು ಗ್ಯಾಸ್ನ ರಿಲೀಸ್ ಮಾಡ್ಬೋದು. ಸೊ ಇಲ್ಲೊಂದು ಆಪ್ಷನ್ ಯಾವುದಾಗುತ್ತೆ, ಸೆಕೆಂಡ್ ಆಗುತ್ತೆ. ಈ ಥರ ಒಂದು ಕ್ವಶನ್ಸ್ ಕೊಟ್ಟಾಗ ನಾನು ಮುಂಚೆ ಒಂದು ವೀಡಿಯೋದಲ್ಲಿ ಹೇಳಿದ್ದು NTPC GK ಸ್ವಲ್ಪ ನಾವು ಮೈಂಡ್ ಯೂಸ್ ಮಾಡಬೇಕು ಜಾಸ್ತಿ ನಾಲೆಜ್ಗಿಂತ ಅಂತ. ಈ ಒಂದು ಪ್ರಿವೆಂಟಿವ್ ಮೆಜರ್ ಅಂತ ನೋಡ್ಕೊಂಡು ಆಪ್ಷನ್ ಹೇಳ್ಬಿಟ್ಟು ನಾವು ಆರಾಮಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ವಾಟ್ ಸಿಗ್ನಿಫಿಕೆಂಟ್ ಚೇಂಜಸ್ ಡಿಡ್ ದ ಸೆಕ್ಯೂರಿಟೀಸ್ ಆ್ಯಂಡ್ ದ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ SEBI implement in 2025 regarding the derivatives trading. Derivatives ಅಂದ್ರೆ ಏನು, ಇಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಟ್ರೇಡಿಂಗ್. ಇದೇನು ಮಾಡುತ್ತೆ, ನಮಗೆ ರಿಸ್ಕ್ನ ಕಡಿಮೆ ಮಾಡುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಡಿರೈವೇಟಿವ್ಸ್ಗೆ. ಈಗ ಒಬ್ಬ ಫಾರ್ಮರ್ ಇರ್ತಾನೆ, ಅವ್ನಿಗೆ ಎಷ್ಟು ಬೆಳೆ ಬರುತ್ತೆ ಅಂತ ಗೊತ್ತಿರಲ್ಲ, ಓಕೆನಾ. ಸಮ್ಟೈಮ್ಸ್ ಅವ್ನಿಗೆ ಜಾಸ್ತಿ ಬೆಳೆನೂ ಬರ್ಬೋದು, ಸಮ್ಟೈಮ್ಸ್ ಕಡಿಮೆ ಬೆಳೆನೂ ಬರ್ಬೋದು. ಈಗ ಅವ್ನಿಗೆ ಜಾಸ್ತಿ ಬಂದರೆ ಅವ್ನಿಗೆ ಲಾಭ ಆಗುತ್ತೆ, ಆದರೆ ಕಡಿಮೆ ಬಂದರೆ ಫುಲ್ಲು ಲಾಸ್ ಆಗೋಗ್ತಾನೆ. ಆ ಒಂದು ಭಯದಲ್ಲಿ ಅವನು ಒಂದು ಮರ್ಚೆಂಟ್ ಜೊತೆ ಅಗ್ರಿಮೆಂಟ್ ಮಾಡ್ಕೋಬೋದು. ಏನಂತ, ಒಂದು ಪ್ರೈಸ್ಗೆ ಸೆಟ್ ಆಗ್ತಾರೆ. ಆ ಒಂದು ಪ್ರೈಸ್ಗೆ ಏನಂದರೆ, ಈ ಒಂದು ಬೆಳೆ ಇಷ್ಟು ಪ್ರೈಸ್ಗೆ ನಾನು ಕೊಡ್ತೀನಿ, ಇದರ್ ಮೇ ಬಿ ಲಾಸ್, ಇದರ್ ಮೇ ಬಿ ಪ್ರಾಫಿಟ್. ಅವನು ಇಷ್ಟು ಅಮೌಂಟ್ ಅವ್ರಿಗೆ ಕೊಡಬೇಕು, ಲಾಸ್ ಆದರೂ ಅಷ್ಟೇ ಅಮೌಂಟ್ ಕೊಡಬೇಕು, ಪ್ರಾಫಿಟ್ ಆದರೂ ಅಷ್ಟೇ ಅಮೌಂಟ್ ಕೊಡಬೇಕು. ಈ ಒಂದು ಸಿಚುವೇಶನಲ್ಲಿ ಏನಾಗುತ್ತೆ ಅಂದರೆ, ಫಾರ್ಮರ್ಗೆ ರಿಸ್ಕು ಕಡಿಮೆ ಆಗುತ್ತೆ, ಓಕೆನಾ. ಇನ್ ಕೇಸ್ ಏನೋ ಲಾಸ್ ಆಯ್ತಂದರೆ ಅವ್ನಿಗೆ ಅಮೌಂಟ್ ಬರುತ್ತೆ ಫಾರ್ಮರ್ಗೆ. ಈ ಒಂದು ಕೇಸಲ್ಲಿ ಅವನಿಗೆ ರಿಸ್ಕು ಕಡಿಮೆ ಆಗುತ್ತೆ. ಇಟ್ ಈಸ್ ಎಕ್ಸಾಂಪಲ್ ಆಫ್ ಡಿರೈವೇಟಿವ್ಸ್. ಡಿರೈವೇಟಿವ್ಸ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಅದು ನಾವು ನಮ್ಮ ರಿಸ್ಕ್ನ ಕಡಿಮೆ ಮಾಡುತ್ತೆ, ಓಕೆನಾ. ಈಗ SEBI ಬಗ್ಗೆ ನೋಡೋದಾದ್ರೆ, ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1992, ಓಕೆನಾ. ಏನು ಹೇಳುತ್ತೆ, ಸಿಗ್ನಿಫಿಕೆಂಟ್ ಚೇಂಜ್ ದಟ್ ದ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇಂಪ್ಲಿಮೆಂಟ್ ಇನ್ 2022 ರಿಗಾರ್ಡಿಂಗ್ ದ ಡೆರಿವೇಟಿವ್ಸ್ ಟ್ರೇಡಿಂಗ್. ನೋಡಿ ಆಪ್ಷನ್ ನೋಡೋಣ. ನಾನು ಡೆರಿವೇಟಿವ್ಸ್ ಬಗ್ಗೆ ಏನಂತ ಹೇಳಿದ್ದೀನಿ, ಇವಾಗ ನೀವು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ.
ಲಿಫ್ಟಿಂಗ್ ಆಲ್ ಟ್ರೇಡಿಂಗ್ ರೆಗ್ಯುಲೇಷನ್ಸ್ ಟು ಎನ್ಹಾನ್ಸ್ ಇಂಡಿಯಾಸ್ ಅಪೀಲ್ ಟು ಇನ್ವೆಸ್ಟರ್ಸ್. ಅಲ್ಲ, ಈ ಆಪ್ಷನ್ಸ್ ಆಗಲ್ಲ, ಯಾಕಂದರೆ ಡಿರೈವೇಟಿವ್ಸ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಇಂಟ್ರೊಡಕ್ಷನ್ ಆಫ್ ಲಿಮಿಟ್ಸ್ ಆನ್ ಓಪನ್ ಅಪೋಸಿಷನ್ ಇನ್ ಇಂಡೆಕ್ಸ್ ಆಪ್ಷನ್ ಟು ರೆಡ್ಯೂಸ್ ದ ಟ್ರೇಡಿಂಗ್ ರಿಸ್ಕ್. ನಮ್ಮ ಟ್ರೇಡಿಂಗ್ ರಿಸ್ಕ್ ಏನು ಮಾಡಬೇಕು, ಕಡಿಮೆ ಮಾಡಬೇಕು ಅಂತ ಇದು ಮಾತಾಡ್ತಿದೆ. ಓಕೆನಾ, ಈ ಆಪ್ಷನ್ ಹೋಲ್ಡ್ ಮಾಡಿರೋಣ. ನೆಕ್ಸ್ಟ್ ನೋಡೋಣ, ಎಲಿಮಿನೇಟಿಂಗ್ ದ ಡಿರೈವೇಟಿವ್ಸ್ ಮಾರ್ಕೆಟ್ ಎಂಟೈರ್ಲಿ. ಡಿರೈವೇಟಿವ್ಸ್ ಮಾರ್ಕೆಟ್ನ ಎಂಟೈರ್ಲಿ ಮಾಡಿದ್ರೆ ಎಲ್ಲರೂ ರಿಸ್ಕಲ್ಲೇ ಇರಬೇಕಾಗುತ್ತೆ. ಓಕೆನಾ, ಈ ಒಂದು ಡೆರಿವೇಟಿವ್ಸ್ ಕಾನ್ಸೆಪ್ಟ್ನ ಪೂರ್ತಿ ಹೋಗಿಸ್ಬೇಕು ಅಂತ ಮಾತಾಡ್ತಿದೆ. ಸೊ ಈ ಥರ ಒಂದು ಸ್ಟ್ರಾಂಗ್ ಅಪೋಸಿಂಗ್ ಸ್ಟೇಟ್ಮೆಂಟು ಯಾವಾಗಲೂ ತಪ್ಪಾಗೇ ಇರುತ್ತೆ. ನೆಕ್ಸ್ಟ್, ಅಲೋವಿಂಗ್ ಅನ್ರಿಸ್ಟ್ರಿಕ್ಟೆಡ್ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಡಿರೈವೇಟಿವ್ಸ್. ಅನ್ರಿಸ್ಟ್ರಿಕ್ಟೆಡ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅಲೋ ಮಾಡಿದ್ರೆ ನೋ, ಇಟ್ ಈಸ್ ನಾಟ್ ಎನ್ ಅಥವಾ ಒಂದು ವೇ ಅಲ್ಲ. ಓಕೆನಾ, ಎಲ್ಲ ಅನ್ರಿಸ್ಟ್ರಿಕ್ಟೆಡ್ ಆಗಿ ಅಲೋ ಮಾಡಿಬಿಟ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ನ ಡಿರೈವೇಟಿವ್ಸಲ್ಲಿ ಮತ್ತು ರಿಸ್ಕ್ ಒಂದು ಫ್ಯಾಕ್ಟರ್ ತುಂಬ ಎಫೆಕ್ಟ್ ಆಗುತ್ತೆ. ಓಕೆನಾ, ಸೊ ಹೀಗಾಗಿ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ನಂಬರ್ 2 ಆಗುತ್ತೆ. ನೋಡಿ, ಮತ್ತೆ ಇಲ್ಲೂ ಅಷ್ಟೇ, ನಾಲೆಜ್ಗಿಂತ ನಾವು ಓದಿರೋ ನಾಲೆಜ್ಗಿಂತ ನಾವು ಹೇಗೆ ಥಿಂಕ್ ಮಾಡಿ ಅನಾಲಿಸಿಸ್ ಮಾಡ್ತೀವಿ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, NTPCಯಲ್ಲಿ ಏನು ನಾಲೆಜ್ಗಿಂತ ನಾವು ಹೇಗೆ ಓದಿ ಥಿಂಕ್ ಮಾಡಿ ಹೇಳ್ತೀವಿ ಅದೇ ಯೂಸ್ ಆಗೋದು. 14th, ಚಾಗೋಸ್ ಆರ್ಚಿಪೆಲಿಗೋ ಅಂದರೆ ಚಾಗೋಸ್ ಐಸ್ಲ್ಯಾಂಡ್ ಬಗ್ಗೆ ಮಾತಾಡುತ್ತೆ. ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಇಸ್ ಅ ಡಿಸ್ಪ್ಯೂಟೆಡ್ ಟೆರಿಟರಿ ಬಿಟ್ವೀನ್ ವಿಚ್ 2 countries. ಯಾವೊಂದು 2 ದೇಶಗಳ ನಡುವೆ ಚಾಗೋಸ್ ದ್ವೀಪ ಸಮೂಹವು ಸುದ್ದಿಯಲ್ಲಿ ಇದೆ ಅಂತ ಕೇಳಿದ್ದಾರೆ. ಇದಕ್ಕೊಂದು ಸ್ಟೋರಿ ಇದೆ. ಮುಂಚೆ ಇದು ಚಾಗೋಸ್ ಐಸ್ಲ್ಯಾಂಡ್ ಅನ್ನೋದು ಅದು ಒಂದು ಫ್ರೆಂಚ್ ಟೆರಿಟರಿ, ಫ್ರಾನ್ಸ್ ಅವ್ರದ್ದು ಒಂದು ಟೆರಿಟರಿ. ಓಕೆನಾ, ಫ್ರೆಂಚ್ ಟೆರಿಟರಿ ಅವರು ಈ ಫ್ರಾನ್ಸ್ ಅವ್ರು ಏನು ಮಾಡ್ತಾರೆ, UK ಸೇಲ್ ಮಾಡಿಬಿಟ್ಟಿರ್ತಾರೆ. UK ಸೇಲ್ ಮಾಡ್ತಾರೆ. ಯಾಕಂಗ ಬಿಕಾಸ್ ಆಫ್ ಸಮ್ ಫೈಟ್ಸ್, ನೆಪೋಲಿಯನ್ ಬೋನಪಾರ್ಟೆ ಅವ್ರ ಡೆತ್ ಆದ ನಂತರ ಈ ಒಂದು ಟೆರಿಟರಿ ಯಾರ್ದಾಗುತ್ತೆ, ಯುನೈಟೆಡ್ ಕಿಂಗ್ಡಮ್ ಅವ್ರದ್ದು ಆಗುತ್ತೆ. ಸೊ ಯುನೈಟೆಡ್ ಕಿಂಗ್ಡಮ್ ಮತ್ತು ಮರೇಷಿಯಸ್, ಓಕೆನಾ, ಅವ್ರ ಮಧ್ಯೆ ಈ ಒಂದು ಯಾವಾಗಲೂ ನಡೀತಾ ಅಂದರೆ ಡಿಸ್ಪ್ಯೂಟ್ ನಡೀತಾ ಇರುತ್ತೆ. ಸೊ ಚಾಗೋಸ್ ಐಸ್ಲ್ಯಾಂಡು ನ್ಯೂಸಲ್ಲಿದೆ. ಯಾವೊಂದು ಟೆರಿಟರಿ ಡಿಸ್ಪ್ಯೂಟ್ಸ್ ಅಂತಂದರೆ 2 countries ಮಧ್ಯೆ ಅಂದರೆ ಇಟ್ ಈಸ್ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಮರೇಷಿಯಸ್. ಎಲ್ಲಿ ಲೊಕೇಟ್ ಆಗಿದೆ ಅಂದರೆ, ಇದು ನಮ್ಮ ಇಂಡಿಯಾ ಅಂತ ಅಂದರೆ ಇಲ್ಲಿ ಇಂಡಿಯನ್ ಓಷನಲ್ಲಿ ಇಲ್ಲಿ ಚಾಗೋಸ್ ಐಸ್ಲ್ಯಾಂಡು ಲೊಕೇಟ್ ಆಗಿದೆ. ಮತ್ತು ಯಾವೊಂದು ಇಂಡಿಯಾದ ಪೊಸಿಷನ್ ಏನಂತಲೂ ಕೇಳ್ಬೋದು, ಇಟ್ ಈಸ್ ಸೌತ್ ವೆಸ್ಟ್ ಆಫ್ ಇಂಡಿಯಾ. The right to public service legislation was first introduced by which Indian state? Right to public service legislation. ಓಕೆನಾ, ಈ ಒಂದು ಶಾಸನವನ್ನು ಮೊದಲ ಭಾರತದ ಯಾವ ರಾಜ್ಯ ಪರಿಚಯಿಸಿತು? ಯಾರು ಅಂತಂದರೆ ಇಲ್ಲಿ ಆನ್ಸರ್ ಮಧ್ಯಪ್ರದೇಶ್. ಈ ಥರ ಒಂದು ಕ್ವಶನ್ಸ್ ಯಾರಿಗೂ ಅರ್ಥ ಆಗಲ್ಲ. ಯಾಕೆ ನಾನು ಈ ಕ್ವಶನ್ಸ್ ಈ ಅನಾಲಿಸಿಸ್ಗೆ ಹಾಕ್ಕೊಂಡಿದ್ದೀನಿ ಅಂತಂದರೆ, ಬಿಕಾಸ್ ಈ ಥರ ಒಂದು ಪ್ಯಾಟ್ರನ್ ಫಾಲೋ ಆಗುತ್ತೆ. ಓಕೆನಾ, ಈ ಥರ ಒಂದು ಪ್ಯಾಟ್ರನ್ ಫಾಲೋ ಆಗುತ್ತೆ. ಸೊ ನಾವು ನೆಕ್ಸ್ಟು ನ್ಯೂಸಲ್ಲಿ ಯಾವುದೇ ಥರ ಈ ಥರ ಕ್ವಶನ್ಸ್ ಏನೋ ನೋಡಿದ್ರೆ ಅದನ್ನು ನೋಟ್ ಮಾಡಿಟ್ಕೊಳ್ಳಿ. ಬಿಕಾಸ್ ಈ ಥರ ಒಂದು ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಈಗ ಯಾವುದೇ ಒಂದು ರಾಜ್ಯ ಹೊಸ ಬಿಲ್ ತಂತು ಅಥವಾ ಹೊಸ ರೂಲ್ಸ್ ಏನಾದ್ರು ಪಾಲಿಸಿನ ಮಾಡ್ತು ಅಂತಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ಅಂದರೆ ಒಂದು ಟಾಪಿಕ್ ಯಾವುದಂದರೆ ವುಮೆನ್. ಓಕೆನಾ, ವುಮೆನ್ ವಿಷಯದಲ್ಲಾಗಲಿ ಮತ್ತು ಚೈಲ್ಡ್ ಮೊಟಾಲಿಟಿಲಾಗಲಿ, ಚೈಲ್ಡ್ ಬೆನಿಫಿಟ್ಸ್ಗಾಗಲಿ, ಎಜುಕೇಷನ್ ವಿಷಯದಲ್ಲಾಗಲಿ ಈ ಥರ ಒಂದು ಪಾಲಿಸೀಸ್ನ ಏನಾದರೂ ರೂಲ್ಸ್ ಲೆಜಿಸ್ಲೇಷನ್ ಲಾನ್ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ಕ್ವಶನ್ಸು ಅಥವಾ ನೀವು ನ್ಯೂಸಲ್ಲಿ ಏನಾದ್ರು ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ನಿಮ್ಗೆ ಇಂಪಾರ್ಟೆಂಟ್ ಅನಿಸುತ್ತಾ ಅದನ್ನು ನೋಟ್ ಮಾಡ್ಕೊಳ್ಳಿ. ದ ಗೋಲ್ಡನ್ ಟೆಂಪಲ್ ವಿಚ್ ಈಸ್ ಸಿಚುವೇಟೆಡ್ ಇನ್ ಅಮೃತ್ಸರ್, ಪಂಜಾಬ್, ಇಟ್ ಈಸ್ ಆಲ್ಟರ್ನೇಟಿವ್ಲಿ ನೋನ್ ಎಸ್, ಅಥವಾ ಇನ್ನೊಂದು ಹೆಸರು ಏನಂತ ಕೇಳಿದ್ದಾರೆ. ಇದು ಈಸಿ ಕ್ವಶನು. ಯಾವುದು? ಶ್ರೀ ಹರ್ಮಂದಿರ್ ಸಾಹಿಬ್ ಅಂತ ನಮಗೆ ಎಲ್ಲರಿಗೂ ಗೊತ್ತು. ಓಕೆನಾ, ಈಗ ಮತ್ತೆ ನಮ್ಮ ಇಂಡಿಯಾದಲ್ಲಿ ಗೋಲ್ಡನ್ ಟೆಂಪಲ್ ಅಂತ ಇನ್ನೂ ಸೌತ್ ಇಂಡಿಯಾದಲ್ಲೂ ಕರೀತಾರೆ, ನಾರ್ತ್ ಇಂಡಿಯಾದಲ್ಲೂ ಕರೀತಾರೆ, ಮತ್ತು ಮಿಡಲ್ ಇಂಡಿಯಾದಲ್ಲೂ ಕರೀತಾರೆ. ಈಗ ನಾರ್ತ್ ನಾವು ಪಂಜಾಬ್ ನೋಡಿದ್ವಿ, ಅಮೃತ್ಸಲ್ಲಿರೋ ಒಂದು ಗೋಲ್ಡನ್ ಟೆಂಪಲ್ನ ಹರ್ಮಂದಿರ್ ಸಾಹಿಬ್ ಅಂತಲೂ ಕರಿತೀವಿ ಅಥವಾ ಅಮೃತ್ಸರ್ ಗೋಲ್ಡ್ ಟೆಂಪಲ್ ಅಂತಲೂ ಕರಿತೀವಿ. ಮತ್ತು ನಮಗೀಗ ನೆಕ್ಸ್ಟ್ ಇಲ್ಲಿ ತಮಿಳ್ನಾಡಲ್ಲೂ ಗೋಲ್ಡನ್ ಟೆಂಪಲ್ ಐತೆ ಅಂತ ಕರಿತೀವಿ. ಯಾವುದದು? ಶ್ರೀಪುರಂ ಗೋಲ್ಡನ್ ಟೆಂಪಲ್ ಅಂತ ಕರಿತೀವಿ. ಶ್ರೀಪುರಂ ಗೋಲ್ಡನ್ ಟೆಂಪಲ್ಲು. ಅದೇ ಥರ ಗುಜರಾತಲ್ಲೂ ಇದೆ. ಗುಜರಾತ್ ಯಾವ್ದು? ಇಲ್ಲಿ ಸೋಮನಾಥ್ ಟೆಂಪಲ್ನು ನಾವು ಸೋಮನಾಥ್ ಟೆಂಪಲ್, ಓಕೆನಾ, ಈ ಒಂದು ಟೆಂಪಲ್ನು ನಾವು ಗೋಲ್ಡನ್ ಟೆಂಪಲ್ ಅಂತ ಕರಿತೀವಿ. ಇದು ನೋಟ್ ಮಾಡಿ ಇಟ್ಕೊಳ್ಳಿ, ಬಿಕಾಸ್ ಯಾವುದೇ ಗೋಲ್ಡನ್ ಟೆಂಪಲ್ ಕೇಳಿದ್ರು ಸ್ವಲ್ಪ ಕನ್ಫ್ಯೂಷನ್ ಕ್ವಶನ್ಸ್ ಇರುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದು? ಶ್ರೀ ಹರ್ಮಂದಿರ್ ಸಾಹಿಬ್ ಟೆಂಪಲ್. The lion capital located at Sarnath, which is adopted as the national emblem of the Republic of India, was erected by which of the following Mauryan kings? National capital ಯಾವುದು?
ಸಾರಿ ನಮ್ದು ಲಯನ್ ಕ್ಯಾಪಿಟಲ್ ಲೊಕೇಟೆಡ್ ಸಾರ್ನಾಥ್ ವಿಚ್ ಇಸ್ ಅಡಾಪ್ಟೇಷನ್ ನ್ಯಾಷನಲ್ ಎಂಬಲ್. ಓಕೆನಾ, ನಮ್ಮನ್ನ ರಾಷ್ಟ್ರೀಯ ಲಾಂಛನವಾಗಿ ತಗೊಂಡಿದ್ದೀವಿ. ಅದನ್ನ ಈ 4 ಲಯನ್ಸ್ ಇರುತ್ತೆ ಗೊತ್ತಾ, ಅದನ್ನ. ಓಕೆ, ಯಾರದನ್ನು ಸ್ಥಾಪನೆ ಇದು ಮಾಡಿದಂತಂದರೆ ಅದು ಅಶೋಕ. ಓಕೆನಾ, ಅಶೋಕ. ನಮ್ಮ ಭಾರತ ಫ್ಲ್ಯಾಗಲ್ಲೂ ಅಷ್ಟೇ ಅಶೋಕ ಚಕ್ರನ ತಗೊಂಡಿದ್ದೀವಿ. ಮತ್ತು ಲಯನ್ ಕ್ಯಾಪಿಟಲ್ ಅಷ್ಟೇ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಅಶೋಕ. ಓಕೆನಾ, ಬಿಂದುಸಾರ ಬಂದಿದ್ದಾರೆ. ಫಸ್ಟು ಯಾರು ಬರ್ತಾರೆ ಟೈಮ್ ಲೈನ್ ನೋಡ್ಕೊಬಿಡಿ. ಚಂದ್ರಗುಪ್ತ ಮೌರ್ಯ, ಆಮೇಲೆ ಬಿಂದುಸಾರ, ನೆಕ್ಸ್ಟು ಅಶೋಕ. ಓಕೆನಾ, ಈ 3 ಇಂಪಾರ್ಟೆಂಟ್ ರೂಲರ್ಸು. ಚಂದ್ರಗುಪ್ತ ಮೌರ್ಯ ಯಾವೊಂದು ರಿಲಿಜನ್ ಫಾಲೋ ಮಾಡ್ತಾರೆ? ಜೈನಿಸಮ್ನ ಫಾಲೋ ಮಾಡ್ತಾರೆ. ಬಿಂದುಸಾರ ಅಜೀವಿಕಾ ಪ್ಲಸ್ ಜೈನ್. ಅದೇ ಅಶೋಕ ಟೋಟಲಿ ಬುದ್ಧಿಸಮ್. ಓಕೆನಾ, ಬುದ್ಧಿಸಮ್ನ ಮಾಡ್ತಾರೆ. ನೆಕ್ಸ್ಟು ಫಸ್ಟ್ ಸೆರೆಮನಿ ಎಲ್ಲಿ ಕೊಡ್ತಾರೆ? ಬುದ್ಧ. ಈ ಒಂದು ಪ್ಲೇಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಸೆರೆಮನ್ ಎಲ್ಲಿ ಬುದ್ಧ ಕೊಡೋದು ಸಾರನಾಥಲ್ಲಿ. ಓಕೆನಾ, ಸೊ ಮತ್ತು ಲಯನ್ ಕ್ಯಾಪಿಟಲ್ ಎಲ್ಲಿ ಫೌಂಡ್ ಆಗಿದೆ? ಸಾರನಾಥ್ ಅಂತಲೇ ಕರೀತಾರೆ. ಮತ್ತು ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ಎಷ್ಟು? 14 ಮೇಜರ್ ಇನ್ಸ್ಕ್ರಿಪ್ಷನ್. ಯಾವೊಂದು ಪ್ಲೇಸ್ ಎಷ್ಟು ಪ್ಲೇಸಲ್ಲಿ ಫೌಂಡ್ ಆಗಿದೆ? 10 ಪ್ಲೇಸಲ್ಲಿ ಫೌಂಡ್ ಆಗಿದೆ. ಯಾವುದು? ಮನ್ಷೇರ, ಶಾಬಸ್ಗಿರಿ, ಗಿರ್ನಾರ್, ಸೊಫಾರ, ದೌಲೈ, ಈ ಥರ ಒಂದು ಪ್ಲೇಸಸ್ಸಲ್ಲಿ ಫೌಂಡ್ ಆಗಿದೆ. ನಾವು ಮುಂದೆ ಬರೋ ಎಲ್ಲ PYQ ಸೀರೀಸಲ್ಲಿ ಕ್ವಶನ್ಸ್ ಕೇಳಿದರೆ ಆವಾಗ ಆ ಥರ ಒಂದು ಸ್ಪೆಸಿಫಿಕ್ ಕ್ವಶನ್ ಬಂದಾಗ ಎಲ್ಲ ಥರ ಪ್ಲೇಸಸ್ನು ನಾವು ನೋಡೋಣ. ಓಕೆನಾ, ಮತ್ತು ಇವರು ಅಶೋಕನಿಗೆ ಇನ್ಸ್ಕ್ರಿಪ್ಷನಲ್ಲಿ ಏನಂತ ನೇಮ್ ಬರೀತಾ ಇದ್ರು? ಇನ್ಸ್ಕ್ರಿಪ್ಷನಲ್ಲಿ ಏನಂತ ನೇಮ್ ಕೊಡ್ತಿದ್ರು? ದೇವನಾಮ್ ಪಿಯದಸಿ. ಅಂದರೆ ಬಿಲವ್ ಆಫ್ ಗಾಡ್ ಅಂತ, ದೇವರ ಇನ್ನೊಂದು ರೂಪ ಅಥವಾ ಲವ್ ಆಫ್ ಗಾಡ್ ಅಂತ. 18ನೇ ಕ್ವಶನ್ನು, ದ ಸ್ಪೆಷಲ್ ಫುಡ್ ಗ್ರೇನ್ ಪ್ರೊಡಕ್ಷನ್ ಪ್ರೋಗ್ರಾಮ್ ಆನ್ ಪಲ್ಸಸ್ ವಾಸ್ ಇಂಪ್ಲಿಮೆಂಟೆಡ್ ಡ್ಯೂರಿಂಗ್ ದ ಇಯರ್. ಈ ಒಂದು ಕ್ವಶನ್ ನೀವು ನೋಡ್ಬೋದು, ಏನು ಇದು ಸ್ಪೆಷಲ್ ಫುಡ್ ಗ್ರೇನ್ ಪ್ರೊಡಕ್ಷನ್ ಪ್ರೋಗ್ರಾಮ್ ಅಂತ. ಈ ಒಂದು ಕ್ವಶನ್ ಬೇರೆ ಯಾವ್ದ್ರ ಮೇಲಲ್ಲ, ಇಟ್ ಈಸ್ ಬೇಸ್ಡ್ ಆನ್ 5 ಇಯರ್ ಪ್ಲ್ಯಾನ್. 5 ಇಯರ್ ಪ್ಲ್ಯಾನ್ ಮೇಲೆ ಈ ಒಂದು ಕ್ವಶನ್ಸ್ ಕೇಳಿದ್ದಾರೆ. ನಾವು ಯಾವ ಒಂದು 5 ಇಯರ್ ಪ್ಲ್ಯಾನಲ್ಲಿ ಸ್ಪೆಷಲ್ ಫುಡ್ ಗ್ರೇನ್ ಪ್ರೊಡಕ್ಷನ್ ಪ್ರೋಗ್ರಾಮ್ ನೋಡ್ತೀವಿ ಅಂತಂದರೆ 7th 5 ಇಯರ್ ಪ್ಲ್ಯಾನಲ್ಲಿ 5 ಇಯರ್ ಪ್ಲ್ಯಾನಲ್ಲಿ ನೋಡ್ತೀವಿ. ಏನಂತಂದರೆ ಮೇನ್ಲಿ ಫೋಕಸ್ ಆನ್ FWP ಅಂತ ಅಂದ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಶಾರ್ಟ್ ಟರ್ಮು. F ಅಂದರೆ ಫುಡ್ಡು, W ಅಂದರೆ ವರ್ಕ್, P ಅಂದರೆ ಪ್ರೊಡಕ್ಟಿವಿಟಿ. P ಅಂದ್ರೇನು? ಪ್ರೊಡಕ್ಟಿವಿಟಿ. ವರ್ಕ್ ಅಂದ್ರೇನು? ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡಬೇಕಂತ. ಮತ್ತು ಫುಡ್ ಅಂದರೆ ಫುಡ್ ಗ್ರೈನ್ಸ್ನ ಪ್ರೊಡ್ಯೂಸ್ ಮಾಡಬೇಕು. ಸೊ ನಮಗೆ 7th 5 ಇಯರ್ ಪ್ಲಾನು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ 1985 to 1990. ಓಕೆನಾ, ಯಾವಾಗ? 1985. ಸೊ ಇಲ್ಲೊಂದು ಆನ್ಸರ್ ಯಾವುದಾಗುತ್ತೆ? 1988ಇಂದ 89ಅಲ್ಲಿ ಈ ಸ್ಪೆಷಲ್ ಫುಡ್ ಗ್ರೈನ್ ಪ್ರೊಡಕ್ಷನ್ ಪ್ರೋಗ್ರಾಮ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ನಾನು ಮುಂಚೆಯಿಂದನೇ ಹೇಳಿದ್ದೀನಿ ಮತ್ತು ನಾನು ಸ್ಟ್ರಾಟಜಿ ವೀಡಿಯೋದಲ್ಲೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರನ್ನ ಫಾಲೋ ಮಾಡಬೇಕು ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತ. ಮತ್ತು ನಾನು ಆಗಲೇ ನಮ್ಮ ಚಾನಲಲ್ಲಿ 5 ಇಯರ್ ಪ್ಲ್ಯಾನ್ಸ್ ಆಗಲಿ ಮತ್ತು ಸೋಲಾರ್ ಸಿಸ್ಟಮ್ ಆಗಲಿ ಎಲ್ಲ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಒಂದ್ಸಲಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇದರ ಮೇ ಬಿ ಕನ್ನಡ ಮತ್ತು ಇಂಗ್ಲೀಷು ಎರಡರೊಳಗೂ ನೋಟ್ಸ್ ಹಾಕಿದ್ದೀನಿ. ಮತ್ತು ನನ್ನ ಟೆಲಿಗ್ರಾಮಲ್ಲಿ ಚಾನಲಲ್ಲಿ ನಿಮಗೆ ಕಂಪ್ಲೀಟ್ ನೋಟ್ಸು ಅದು ಸಿಗುತ್ತೆ. 19th one, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಈಸ್ ಕ್ರೂಷಿಯಲ್ ಟು ಇಂಪ್ರೂವ್ ಕನೆಕ್ಟಿವಿಟಿ ಆ್ಯಂಡ್ ಆಕ್ಸೆಸ್ ಟು ಮಾರ್ಕೆಟ್ಸ್ ಆ್ಯಂಡ್ ಸರ್ವಿಸಸ್. ವಿಚ್ ಸ್ಕೀಮ್? ನೋಡಿ, ಸ್ಕೀಮ್ ಬೇಸ್ಡ್ ಕ್ವಶನ್, ಸ್ಕೀಮ್ ಮೇಲೆ ಕ್ವಶನ್ನು. ಪ್ರತಿ ಒಂದು ಶಿಫ್ಟಲ್ಲೂ ಒಂದು ಸ್ಕೀಮ್ ಕ್ವಶನ್ ಇದ್ದೇ ಇರುತ್ತೆ. ಓಕೆನಾ, ಈ ಸ್ಕೀಮ್ ಕ್ವಶನ್ನು ಯಾವ ಥರ ಕೊಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದು ಆನ್ಸರ್ ಮಾಡ್ಬಿಡೋಣ. ವಿಚ್ ಸ್ಕೀಮ್ ಫೋಕಸಸ್ ಆನ್ ಪ್ರೊವೈಡಿಂಗ್ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ ಟು ಅನ್ಕನೆಕ್ಟೆಡ್ ಹ್ಯಾಬಿಟೇಷನ್ಸ್. ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ. ಈ ರೋಡ್ ಕನೆಕ್ಟಿವಿಟಿ ಅನ್ನೋ ಸ್ಕೀಮು ನಮಗೆ ಯಾವಾಗ ಶುರುವಾಗಿದೆ ಅಂತಂದರೆ ಇನ್ ದ ಇಯರ್ 2000. ಯಾವ ಸ್ಕೀಮ್ ಬಗ್ಗೆ ಮಾತಾಡ್ತಿದ್ದೀವಿ? ಗ್ರಾಮ್ ಸಡಕ್ ಯೋಜನಾ. ನಾವೇನೋ ಚಿಕ್ಕ ಮಕ್ಕಳಿದ್ರೆ ಇನ್ನೊಂದು 10 years ಮುಂಚೆನೇ ಟಿವಿಲೆಲ್ಲ ನಮಗೆ ಇದು ಅಡ್ವರ್ಟೈಸ್ ಬರ್ತಿತ್ತು. ಅವಾಗ ನಮಗೆ ಅರ್ಥ ಆಗ್ತಿರ್ಲಿಲ್ಲ ಏನಿದು ಅಂತ. ಬಟ್ ಈ ಒಂದು ಓದ್ಬೇಕಾದ್ರೆ ನಮಗೆ ಅರ್ಥ ಆಗ್ತಿದೆ ಅಲ್ವಾ? ಗ್ರಾಮ್ ಸಡಕ್ ಯೋಜನಾ. ಓಕೆನಾ, ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ. ಯಾವೊಂದು ಇಯರಲ್ಲಿ ಇದು ಬಂದಿದ್ದು? 2000, ಇನ್ ದ ಇಯರ್ 2000, 2000 ಇಸ್ವಿಲಿ.
ಮತ್ತು ಸ್ಕೀಮ್ಸ್ ಬಗ್ಗೆ ಹೆಂಗೆ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈ ಸ್ಕೀಮ್ನೇ ತಗೊಳ್ಳಿ. ಈ ಸ್ಕೀಮ್ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು 2000 ಇಸ್ವಿಲಿ. ಅಂದರೆ 2025ಕ್ಕೆ ಇದಕ್ಕೆ ಎಷ್ಟು ವರ್ಷ ಆಯಿತು? 25 ವರ್ಷ ಆ್ಯನಿವರ್ಸರಿ ಆಯಿತು ಅಲ್ವಾ. ಸೊ 25 ವರ್ಷ ಆ್ಯನಿವರ್ಸರಿ ಇದ್ದಾಗ 10 ವರ್ಷ ಆ್ಯನಿವರ್ಸರಿ ಅಂದರೆ ಕಂಪ್ಲೀಟ್ ಆದರೆ 5 ವರ್ಷ ಕಂಪ್ಲೀಟ್ ಆದರೆ ಈ ಥರ ಒಂದು ಮೆಜಾರಿಟಿ ಸ್ಕೀಮ್ಸ್ನ ನಾವು ಓದ್ಕೊಂಡಿರಬೇಕು. ಸೊ ಕ್ವಶನ್ಸ್ ಕೇಳೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಹೂ ಇನಿಷಿಯೇಟೆಡ್ ದ ಸಂಪೂರ್ಣ ಗ್ರಾಮೀಣ ರಾಜ್ಗಾರ್ ಯೋಜನಾ? ಸಂಪೂರ್ಣ ಗ್ರಾಮೀಣ ರಾಜ್ಗಾರ್ ಯೋಜನಾ. ಇಲ್ಲಿ ಕ್ವಶನ್ನ ನೋಡಿ, ಫಸ್ಟ್ ಏನು ಮಾಡಿ, ಕ್ವಶನ್ನ ಓದ್ಬೇಕಾದ್ರೆ ಇನಿಷಿಯೇಟೆಡ್ ಅಂತ ವರ್ಡ್ನ ಯೂಸ್ ಮಾಡಿದ್ದಾರೆ. ಇನಿಷಿಯೇಟೆಡ್ ಅಂತ ಬೇರೆ, ಇಂಪ್ಲಿಮೆಂಟೆಡ್ ಅಂತ ಬೇರೆ. ಇನಿಷಿಯೇಟೆಡ್ ಅಂತ ಅಂದ್ರೆ ಏನು? ರಾಜ್ಗಾರ್ ಯೋಜನಾ, ಗ್ರಾಮೀಣ ಬಗ್ಗೆ ಗ್ರಾಮೀಣ ರಾಜ್ಗಾರ್ ಯೋಜನಾ. ಆಪ್ಷನ್ಸ್ ನೋಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಪ್ರೈವೇಟ್ ಸೆಕ್ಟರ್ ಏನಾದ್ರು ಗ್ರಾಮೀಣ ಅಥವಾ ಈ ಥರ ಒಂದು ಇನಿಷಿಯೇಟಿವ್ ತೊಗೊಳ್ತಾರೆ, ಅದನ್ನ ಅಲ್ಲೇ ಲಿಮಿಟ್ ಮಾಡಿಬಿಡಿ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನು ಮತ್ತು ಸ್ಟೇಟ್ ಗೌರ್ಮೆಂಟು ಯಾರು ಇನಿಷಿಯೇಟ್ ಮಾಡಿದೆ ಅಂದರೆ ಮೆಜಾರಿಟಿ ಆಫ್ ದ ಸ್ಕೀಮ್ ರಿಲೇಟೆಡ್ ಟು ರೂರಲ್ ಬ್ಯಾಕ್ಗ್ರೌಂಡ್, ರೂರಲ್ ಏರಿಯಾಸ್. ಅವ್ರಿಗೆ ರೋಡ್ ಆಗಲಿ, ಲೈವ್ಲಿಹುಡ್ ಆಗಲಿ, ಸ್ಯಾನಿಟೇಷನ್ ಆಗಲಿ ಪ್ರೊವೈಡ್ ಮಾಡೋದು ಯಾವುದೋ ಒಂದು ಸ್ಕೀಮ್ಸ್ ರಿಲೇಟೆಡ್ ಆಗಿದೆ, ಸೆಂಟ್ರಲ್ ಗೌರ್ಮೆಂಟೇ ಆ ಒಂದು ಸ್ಕೀಮ್ನ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ಸೆಂಟ್ರಲ್ ಗೌರ್ಮೆಂಟೇ ಕೊಡುತ್ತೆ. ಓಕೆನಾ. ಇಲ್ಲಿ ಇನಿಷಿಯೇಟೆಡ್ ಅಂದರೆ ಯಾರು ಆರಂಭಿಸಿದವರು ಯಾರು? ಸೆಂಟ್ರಲ್ ಗೌರ್ಮೆಂಟ್ ಅವರು. ಆದರೆ ಇಂಪ್ಲಿಮೆಂಟ್ ಮಾಡಿದವ್ರು ಯಾರು? ಈ ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಿದ್ದೆ ಅಲ್ಲಿ ಯಾರು? ಪಂಚಾಯತ್ ರಾಜ್ ಅವರು, ಇನ್ಸ್ಟಿಟ್ಯೂಷನ್ಸ್ ಅವರು ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಈ ಥರ ಒಂದು ಟಾಪಿಕ್ಸಲ್ಲಿ ನಾವು ಹುಷಾರಾಗಿ ನೋಡ್ಕೊಂಡು ಹ್ಯಾಂಡಲ್ ಮಾಡಬೇಕು. ನೋಟ್ ಮಾಡ್ಕೊಳ್ಳಿ ಯಾವ ಥರ ಹುಷಾರಾಗಿ ನೋಡ್ಕೊಂಡು ಹ್ಯಾಂಡಲ್ ಮಾಡಬೇಕು ಅಂತ. ಕೆಲವೊಬ್ರು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಂತ ಹಾಕಿದ್ದಾರೆ, ಬಿಕಾಸ್ ಆನ್ಸರ್ ಕರೆಕ್ಟೇ ಅದು. ಆದರೆ ಇಲ್ಲಿ ಹೂ ಇನಿಷಿಯೇಟೆಡ್ ಅಂತ ಕೊಟ್ಟಿದ್ದಾರೆ. ಅದೇ ಥರನೇ ಹೂ ಇಂಪ್ಲಿಮೆಂಟೆಡ್ ಅಂತ ಕೊಟ್ಟಿದ್ರೆ ಅದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ಸು ಆನ್ಸರ್ ಆಗ್ತಿತ್ತು. Which of the following directive principles of state policy is provided under the Article 43A of the Indian Constitution? 43A ಆರ್ಟಿಕಲ್ ಯಾವುದ್ರ ಬಗ್ಗೆ ಮಾತಾಡುತ್ತೆ? DPSPL ಅಂತ ಕೇಳಿದ್ದಾರೆ. ನೋಡಿ ಆಪ್ಷನ್ಸ್ ನೋಡಿದರೆ, ರೈಟ್ ಟು ಎಜುಕೇಷನ್ ಅಂಡರ್ ಯಾವ ಆರ್ಟಿಕಲು? ಆರ್ಟಿಕಲ್ 21A. ನೆಕ್ಸ್ಟು ಪ್ರಮೋಷನ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಇದು ಯಾವುದು? ಆರ್ಟಿಕಲ್ 51. ಓಕೆನಾ. ಲಿವಿಂಗ್ ವೇಜಸ್ ಫಾರ್ ವರ್ಕರ್ಸ್, ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್. ಲಿವಿಂಗ್ ವೇಜಸ್ ಆಫ್ ವರ್ಕರ್ಸ್ ಬಗ್ಗೆ ಮಾತಾಡೋದು, ಡಿಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಗ್ಗೆ ಮಾತಾಡೋದು ಆರ್ಟಿಕಲ್ ಯಾವುದು? 43. ಅದೇ ಥರ ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟಲ್ಲಿ ವರ್ಕರ್ಸ್ ಯಾರು ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ಒಂದು ಆರ್ಟಿಕಲ್ ಯಾವ್ದು ಹೇಳುತ್ತೆ ಅಂದರೆ 43A ಹೇಳುತ್ತೆ. ಯಾಕೆ ವರ್ಕರ್ಸ್ ಮ್ಯಾನೇಜ್ಮೆಂಟಲ್ ಪ್ರಾಸೆಸ್ ಮಾಡಬೇಕು ಅಂತಂದರೆ, ಈಗ ಅವ್ರ ಕಷ್ಟಗಳು ವರ್ಕರ್ಸ್ಗೆ ಮಾತ್ರ ಗೊತ್ತಿರುತ್ತೆ. ಸೊ ಮ್ಯಾನೇಜ್ಮೆಂಟ್ಗೆ ಅವ್ರ ಕಷ್ಟನ ತಿಳಿಸೋಕ್ಕೆ ಅವರು ವರ್ಕರ್ಸೂ ಮ್ಯಾನೇಜ್ಮೆಂಟಲ್ಲಿ ಒಬ್ಬರಾಗಿರಬೇಕು. ಓಕೆನಾ. ಅಕಾರ್ಡಿಂಗ್ ಟು ದ IQA's ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ರಿಲೀಸ್ಡ್ ಇನ್ ಮಾರ್ಚ್ 2025, ವಿಚ್ ಆಫ್ ದ ಪ್ಲೇಸಸ್ ಇನ್ ಮೇಘಾಲಯ ಇಸ್ ದ ಮೋಸ್ಟ್ ಪೊಲ್ಯೂಟೆಡ್ ಗ್ಲೋಬಲಿ? ಈ ಒಂದು ಸಂಸ್ಥೆ ನೆನ್ಪಿಟ್ಕೊಳ್ಳಿ, IQAIR. ಈ ಒಂದು ಯಾವ ರಿಪೋರ್ಟ್ ಕೊಡುತ್ತೆ ಅಂದರೆ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ನ ಕೊಡುತ್ತೆ. ಓಕೆನಾ. ಏರ್ ಕ್ವಾಲಿಟಿ ರಿಪೋರ್ಟ್ ಅಂದ್ರೇನು? ಏರ್ ಪೊಲ್ಯೂಷನ್ ರಿಪೋರ್ಟ್ ಬಗ್ಗೆ ಕೊಡುತ್ತೆ. ಸ್ಪೆಷಲಿ ಈ ರಿಪೋರ್ಟ್ ಏನ್ರ ಮೇಲೆ ಫೋಕಸ್ ಮಾಡುತ್ತೆ ಅಂತಂದರೆ PM 2.5 ಅಂತ ನಾವು ಕರಿತೀವಿ. ಯಾರಾದರೂ ಕೇಳಿರ್ಬೋದು ಸೈನ್ಸ್ ಓದಿರೋರು. PM 2.5 ಅಂದರೆ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಂತ. ಓಕೆನಾ. ಏನಿದು 2.5 ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಂದರೆ, ಈ ಒಂದು ಪರ್ಟಿಕ್ಯುಲರ್ ಮ್ಯಾಟರ್ 2.5 ಅಂತಂದರೆ ಇದು 2.5 ಮಿಲಿಮೀಟರ್ಗಿಂತನೂ ಮ್ಯಾಕ್ರೋಮೀಟರ್ಗಿಂತನೂ ತುಂಬ ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಫುಲ್ಲು ಚಿಕ್ಕದಾಗಿರುತ್ತೆ ಈ ಒಂದು ಪಾರ್ಟಿಕಲ್ಸ್. ಓಕೆನಾ. ಅದು ಏರಲ್ಲಿ ಇರುತ್ತೆ. ಈ ಒಂದ್ರ ಮೇಲೆ ಯಾಕೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದರೆ, ಇದು ತುಂಬ ಚಿಕ್ಕಾಗಿರೋ ಪಾರ್ಟಿಕಲ್ಸ್. ಓಕೆನಾ. ಇಷ್ಟಿಷ್ಟೇ ಇರುತ್ತೆ. ಓಕೆನಾ. 2.5 ಮ್ಯಾಕ್ರೋಮೀಟರ್ಸಲ್ಲಿ ಇರುತ್ತೆ. ಈ ಒಂದು ಪಾರ್ಟಿಕಲ್ಸು ನಮ್ಮ ಲಂಗ್ಸ್ ಆಗಿರ್ಬೋದು, ನಮ್ಮ ಹ್ಯೂಮನ್ ಬ್ಲಡ್ಸ್ಗಾಗಿರ್ಬೋದು, ಈ ಒಳಗಡೆ ಸೇರಿಕೊಳ್ಳುತ್ತೆ. ಈ ಒಂದು ಸೇರ್ಕೊಂಡಾಗ ಏನು ಮಾಡುತ್ತೆ? ಮೊದಲೇ ಪೊಲ್ಯೂಷನ್ನು ನಮಗೆ ಎಫೆಕ್ಟ್ ಆಗದೇ ಇರುತ್ತಾ. ಸೊ ಇದನ್ನು ತಡೆಗಟ್ಟಕ್ಕೆ ಈ ಒಂದು ಮೆಜರ್ಸ್ನ ತಗೊಂಡು ಈ ಒಂದು ಆರ್ಗನೈಸೇಷನ್ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ನ ಬಿಡುತ್ತೆ. ಓಕೆ. ಇಲ್ಲಿ ಕ್ವಶನಲ್ಲಿ ಏನು ಕೇಳಿದರೆ, ವಿಚ್ ಪ್ಲೇಸ್ ಇನ್ ಮೇಘಾಲಯ ಇಸ್ ದ ಮೋಸ್ಟ್ ಪೊಲ್ಯೂಟೆಡ್ ಗ್ಲೋಬಲಿ ಅಂದರೆ ಯಾವೊಂದು ಪ್ಲೇಸು ಮೇಘಾಲಯದಲ್ಲಿ ಪೊಲ್ಯೂಟ್ ಆಗಿದೆ ಅಂದರೆ ಇಟ್ ಈಸ್ ಬೈರ್ನಿ ಹಟ್ ಅಂತ ಕರಿತೀವಿ.
ಬೈರ್ನಿಯಾಟ್ ಅನ್ನೋ ಒಂದು ರೀಜನ್ನು ಮೇಘಾಲಯದಲ್ಲಿ ಜಾಸ್ತಿ ಪೊಲ್ಯೂಟೆಡ್ ಆಗಿದೆ. ಇದೇ ರಿಪೋರ್ಟಲ್ಲಿ ಯಾವ ಒಂದು ಸಿಟಿ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಪೊಲ್ಯೂಟೆಡ್ ಅಂತ ಅಂದರೆ ಇಟ್ ಈಸ್ ಉತ್ತರ ಪ್ರದೇಶದಲ್ಲಿ ಹನಾಯ್. ಓಕೆನಾ, ಉತ್ತರ ಪ್ರದೇಶದಲ್ಲಿ ಲೋನಿ, ಹನಾಯ್ ಅಲ್ಲ ಅದು ಹನಾಯ್ ಅಂತ ಅಂದರೆ ವಿಯೆಟ್ನಾಮ್ಗೆ ಹೋಗುತ್ತೆ. ಲೋನಿ ಸಿಟಿ. ಓಕೆನಾ, ಇಲ್ಲಿ ಬರೀತು ನೋಡಿ, ಲೋನಿ ಸಿಟಿ ತುಂಬ ಪೊಲ್ಯೂಟೆಡ್ ಸಿಟಿ. ಮತ್ತು ವಿಚ್ ಈಸ್ ದ ಪೊಲ್ಯೂಟೆಡ್ ಕಂಟ್ರಿ ಅಂತಂದರೆ ವರ್ಲ್ಡ್ ಲೆವೆಲಲ್ಲಿ ಪೊಲ್ಯೂಟೆಡ್ ಕಂಟ್ರಿ ಅಂದರೆ ಇಟ್ ಈಸ್ ನನ್ ಅದರ್ ದೆನ್ ಅವರ್ ಪಾಕಿಸ್ತಾನ್, ಆಮೇಲೆ ಬಾಂಗ್ಲಾದೇಶ್. ಓಕೆನಾ, ಇದು ವರ್ಲ್ಡ್ಸ್ ಪೊಲ್ಯೂಟೆಡ್ ಕಂಟ್ರೀಸ್. ವಿಚ್ ಇಂಡಿಯನ್ ಅಥ್ಲೆಟ್ ವಾನ್ ದ ಗೋಲ್ಡ್ ಇನ್ ವುಮೆನ್ಸ್ ಹೈ ಜಂಪ್ ಅಟ್ ದ 2025 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಯಾರು ಗೆದ್ರು ಅಂದರೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಕ್ವಶನು. ಇಟ್ ಈಸ್ ಪೂಜಾ ಸಿಂಗ್. ನೋಡಿ, ಮತ್ತೆ 2026 ಈ ಒಂದು ಇಯರ್ ಎಕ್ಸಾಮಲ್ಲಿ ಇದೇ ಥರ ಸ್ಪೋರ್ಟ್ಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಓಕೆನಾ, ನೋಟ್ ಮಾಡ್ಕೊಳ್ಳಿ, ಇದೇ ಥರ ಸ್ಪೋರ್ಟ್ಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಆ್ಯಸ್ ಆಫ್ ಮಾರ್ಚ್ 14, 2024 ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್. ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಯಾವುದು ನಮಗೆ ಗೊತ್ತಿರೋಂಗೆ ಚೆನಾಬ್ ಬ್ರಿಡ್ಜ್. ಈ ಒಂದು ಬ್ರಿಡ್ಜ್ ಯಾವ ಒಂದು ನದಿ ಮೇಲೆ ಇರುತ್ತೆ ಅಂದರೆ, ಯಾವ ಒಂದು ನದಿ ಈ ಚೆನಾಬ್ ಬ್ರಿಡ್ಜ್ ಕೆಳಗಡೆ ಹರಿಯುತ್ತೆ ಅಂದರೆ ಚೆನಾಬ್ ರಿವರನ್ನೇ. ಅದನ್ನು ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಉಪನದಿ ಆಫ್ ಯಾವ ರಿವರು? ಇಂದಸ್ ರಿವರ್. ಮತ್ತು ಇದು ಹೈಟ್ ಎಷ್ಟು ಇರುತ್ತೆ ಅಂತಂದರೆ 359 ಮೀಟರ್. ಓಕೆನಾ, ಯಾವೊಂದು ಸ್ಟೇಟಲ್ಲಿ ಈ ಒಂದು ರೈಲ್ವೆ ಬ್ರಿಡ್ಜ್ ಫೌಂಡ್ ಆಗುತ್ತೆ? ಜಮ್ಮು ಆ್ಯಂಡ್ ಕಾಶ್ಮೀರ್. ಮತ್ತು ಈ ಚೆನಾಬ್ ಬ್ರಿಡ್ಜು ಯಾವ ಒಂದು ರೂಟ್ಗೆ ಲಿಂಕ್ ಆಗುತ್ತೆ ಅಂದರೆ, ಈಗ ಫಾರ್ ಕಾಶ್ಮೀರಿಂದ ಉಧಂಪುರ್, ಬಿಸ್ಮಿಲ್ಲಾ ಟು ಶ್ರೀನಗರ್. ಓಕೆನಾ, ಈ ಒಂದು ರೂಟಲ್ಲಿ ಈ ಒಂದು ಚೆನಾಬ್ ಬ್ರಿಡ್ಜು ಕನೆಕ್ಟ್ ಆಗುತ್ತೆ. which Indian state contributes the most of the commercial floriculture cultivation ಅಂದರೆ ಫ್ಲವರ್ನ ಬೆಳೆಸೋದು. floriculture cultivation accounts for more than 20% of the country's total production in the financial year 2024. ಯಾವೊಂದು ಸ್ಟೇಟಲ್ಲಿ ಜಾಸ್ತಿ 20%ಗಿಂತ ಜಾಸ್ತಿ ಪ್ರೊಡಕ್ಷನ್ ಮಾಡಿದ್ದಾರೆ ಅಂತ ಅಂದರೆ 20% ಅಷ್ಟು ಜಾಸ್ತಿ ಪ್ರೊಡಕ್ಷನ್ ಬಂದಿದೆ ಯಾವೊಂದು ಸ್ಟೇಟಿಂದ ಫ್ಲವರ್ಸಲ್ಲಿ ಅಂತ ಕೇಳಿದ್ದಾರೆ. ಓಕೆನಾ, ಯಾವೊಂದು ಅಂತಂದರೆ ಇಟ್ಸ್ ನನ್ ಅದರ್ ದೆನ್ ಅವರ್ ತಮಿಳ್ನಾಡಲ್ಲಿ ಹೈಯೆಸ್ಟ್ ಫ್ಲಾಟಿಕಲ್ಚರ್ ಕಲ್ಟಿವೇಷನ್ ಆಗುತ್ತೆ. ಫ್ಲಾರಿಕಲ್ಚರ್ ಕಲ್ಟಿವೇಷನ್. ಓಕೆನಾ, ಈ ಥರ ಒಂದು ಸೈನ್ಸ್ ಬೇಸ್ಡ್ ಕ್ವಶನ್ಸ್ ಇವೆಲ್ಲ, ಸೈನ್ಸ್ ವಿತ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್, ಈ ಥರ ಒಂದು ಕ್ವಶನ್ಸ್ ಕೇಳ್ಬೋದು ನಮಗೆ. ಹೂ ಅಮಂಗ್ ದ ಫಾಲೋಯಿಂಗ್ ಬಿಕೇಮ್ ದ ಫಸ್ಟ್ ಇಂಡಿಯನ್ ಚೆಸ್ ಪ್ಲೇಯರ್ ಟು ಕ್ವಾಲಿಫೈ ದ ಸ್ಪೋರ್ಟ್ಸ್ ವರ್ಲ್ಡ್ ಕಪ್. ಸ್ಪೋರ್ಟ್ಸ್ ವರ್ಲ್ಡ್ ಕಪ್ ನೋಡಿ, ಇಲ್ಲಿ ಚೆಸ್ ಬಗ್ಗೆ ಕೇಳಿದ್ದಾರೆ. NTPC ಮತ್ತು TCS ಅಲ್ಲಿ ಚೆಸ್ಸು ಇಂಪಾರ್ಟೆಂಟ್. ಅವ್ರಿಗೆ ಚೆಸ್ ಒಂಥರ ಫೇವ್ರೆಟ್ ಗೇಮ್ ಇದ್ದಂಗೆ. ಅವ್ರಿಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಇದರ ಮೇ ಬಿ ಗ್ರ್ಯಾಂಡ್ ಮಾಸ್ಟರ್ಸ್ ಮೇಲೆ ಕೇಳ್ಬೋದು, ಮತ್ತು ಫಸ್ಟ್ ವುಮೆನ್ ಗ್ರ್ಯಾಂಡ್ ಮಾಸ್ಟರ್ ಬಗ್ಗೆ ಕೇಳ್ಬೋದು. ಮತ್ತು ಲಾಸ್ಟ್ ಇಯರ್ ನಮಗೆ ಯಾರು ದಿವ್ಯಾ ದೇಶ್ಮುಖ್ ಅವ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ, 88th ಗ್ರ್ಯಾಂಡ್ ಮಾಸ್ಟರ್. ಮತ್ತು ಇವಾಗಿನ ಗ್ರ್ಯಾಂಡ್ ಮಾಸ್ಟರ್ ಯಾರು, ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಯಾರು, ಅವ್ರ ಬಗ್ಗೆ ಎಲ್ಲ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಚೆಸ್ ಪ್ಲೇಯರ್ಸ್ ಮೇಲೆ ನೀವು ನೋಟ್ಸ್ ಮಾಡ್ಕೋಬೇಕು. ಓಕೆನಾ, ಚೆಸ್ ಪ್ಲೇಯರ್ಸ್ ಮೇಲೆ ಡೆಫಿನೆಟ್ಲಿ ನೋಟ್ಸ್ ಮಾಡ್ಕೋಬೇಕು. ಇಲ್ಲಿ ಆಪ್ಷನ್ ಇರುತ್ತೆ ಅರ್ಜುನ್ ಇರೈಗಸಿ ಅಂತ ಅವರು ವಿನ್ ಆಗ್ತಾರೆ. ಮತ್ತು ಇಲ್ಲೊಂದು ಆಪ್ಷನ್ ಎಲಿಮಿನೇಷನ್ ಮಾಡೋದಂದರೆ ಭುವನೇಶ್ವರ್ ಕುಮಾರ್ ಇಟ್ ಈಸ್ ರಿಲೇಟೆಡ್ ಟು ಕ್ರಿಕೆಟ್. ಓಕೆನಾ, ಪ್ರಜ್ಞಾನಂದ ರಮೇಶ್ ಪ್ರಭು ಅವರು ಒಬ್ಬರು ಗ್ರ್ಯಾಂಡ್ ಮಾಸ್ಟರು, ಈಸ್ ಆಲ್ಸೋ ಗ್ರ್ಯಾಂಡ್ ಮಾಸ್ಟರ್. ಈ ವರ್ಷ ಟಾಟಾ ಸ್ಟೀಲ್ಸ್ ವಿನ್ನರ್ ಆಗಿರ್ತಾರೆ. ವೇರ್ ವಾಸ್ ಗಾಂಧೀಸ್ ಮೆಥಡ್ ಆಫ್ ಸತ್ಯಾಗ್ರಹ ಫಸ್ಟ್ ಎವಾಲ್ವ್ಡ್ ಆ್ಯಂಡ್ ಲೇಟರ್ ಫುಲ್ಲಿ ಡೆವಲಪ್ಡ್ ಆಸ್ ಅ ಫ್ರೀಡಮ್ ಸ್ಟ್ರಗಲ್ ಟೂಲ್ ಇನ್ ಇಂಡಿಯಾ. ಸತ್ಯಾಗ್ರಹ ಅಂತೂ ಫಸ್ಟ್ ಮೆಥಡ್ ಎಲ್ಲಿ ಎವಾಲ್ವ್ ಆಯ್ತಂದರೆ ಚಂಪಾರಣ್ ಚಂಪಾರಣಲ್ಲಿ ಫಸ್ಟು ಸತ್ಯಾಗ್ರಹ ಆಗಿದ್ದು. ಯಾವಾಗ 1917ನಲ್ಲಿ. ಯಾರು ಇನ್ವೈಟ್ ಮಾಡ್ತಾರೆ ಮಹಾತ್ಮ ಗಾಂಧಿನ ಅಂತಂದರೆ ರಾಜ್ಕುಮಾರ್ ಶುಕ್ಲಾ. ಓಕೆನಾ, ರಾಜ್ಕುಮಾರ್ ಶುಕ್ಲಾ ಅವರು ಮಹಾತ್ಮ ಗಾಂಧಿನ ಇನ್ವೈಟ್ ಮಾಡ್ತಾರೆ ಚಂಪಾರಣ್ ಸತ್ಯಾಗ್ರಹಕ್ಕೆ. ಓಕೆನಾ, ನಾವು ಈ ಥರ ಒಂದು ಕ್ವಶನ್ಸ್ಗಳಲ್ಲಿ ನಾವು ಆಪ್ಷನ್ಸ್ ನೋಡ್ದಲೇ ಬೇಡ, ಈ ಆಪ್ಷನ್ಸ್ ನೋಡ್ದಲೇ ನಾವು ಆನ್ಸರ್ನ ಕಂಡುಹಿಡಿದ್ಬಿಡ್ಬೋದು. ಓಕೆನಾ, ಆಮೇಲೆ ಯಾವ್ದು ಆಪ್ಷನ್ ಅಂತ ಆಮೇಲೆ ಈಸಿಯಾಗಿ ಟಿಕ್ ಮಾಡ್ಬೋದು.
ವಾಟ್ ಡಸ್ ದ ಅಬ್ರಿವೇಷನ್ SRAM ಸ್ಟ್ಯಾಂಡ್ಸ್ ಫಾರ್ ಇನ್ ಕಂಪ್ಯೂಟರ್? ಮತ್ತು ಕಂಪ್ಯೂಟ್ರ್ ಬಗ್ಗೆ, ಕಂಪ್ಯೂಟರಲ್ಲಿ 5 ಕ್ವಶನ್ಸ್ ಕೇಳ್ಬೋದು. ಈ 5 ಫುಲ್ಲು ಬೇಸಿಕ್ ಕ್ವಶನ್ಸು, ಯಾವುದೇ ಥರ ಫುಲ್ಲು ಕಷ್ಟತರವಾದ ಕ್ವಶನ್ಸ್ ಆಗಲಿ ಯಾವುದಿಲ್ಲ, ಫುಲ್ಲು ಬೇಸಿಕ್ ಕ್ವಶನ್ಸು. ರ್ಯಾಮ್ ಮೇಲೆ, ರಾಮ್ ಮೇಲೆ, ಓಕೆನಾ, ರ್ಯಾಮ್ ರಾಮ್ ಮೇಲೆ ಆಗಿರ್ಬೋದು, ಹಾರ್ಡ್ ಡಿಸ್ಕ್ಗಳು, ಮತ್ತು ಇನ್ಪುಟ್ ಡಿವೈಸು, ಔಟ್ಪುಟ್ ಡಿವೈಸು, ಮಾನಿಟರ್ಸು, ಅಮೇರಿಕನ್ ಇದು ಸ್ಟ್ಯಾಂಡರ್ಡ್ ಕೋಡ್ಸು, ಇದ್ರ ಬಗ್ಗೆನೇ ಕ್ವಶನ್ಸ್ ಕೇಳ್ಬೋದು. ಅದು ಬಿಟ್ಟರೆ ಇನ್ನು ಯಾವುದೇ ಥರ ಕ್ವಶನ್ಸ್ ಈ ಕಂಪ್ಯೂಟ್ರ್ ಬಗ್ಗೆ ಇನ್ನೇನು ಕೇಳಲ್ಲ. ಮತ್ತು ಕಂಪ್ಯೂಟ್ರಿಗೆ ಏನಾದ್ರು ಸಪ್ರೇಟ್ ವೀಡಿಯೋ ಬೇಕಂದರೆ 1 ಶಾರ್ಟ್ ವೀಡಿಯೋ ಮಾಡ್ಬೋದು. ನಾವು 1 ಶಾರ್ಟ್ ವೀಡಿಯೋ ಮಾಡ್ತೀನಿ, ನಮಗೆ ತಿಳಿಸ್ಕೊಡಿ, ಓಕೆನಾ. ಕಮೆಂಟ್ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಐ ವಿಲ್ ಮೇಕ್ 1 ಶಾರ್ಟ್ ವೀಡಿಯೋ ಆನ್ ಕಂಪ್ಯೂಟರ್. ಓಕೆ, SRAM ಏನಂತ ಸ್ಟ್ಯಾಂಡ್ ಆಗುತ್ತೆ? ಅಗ್ರೋನಮಿ ಏನು ಆಕ್ರೋನಮಿ? SRAMದು ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. RAM ಅಂದ್ರೇನು? ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. ROM ಅಂದರೆ ರೀಡ್ ಓನ್ಲಿ ಮೆಮೊರಿ. ಸೊ ಈ ಆಪ್ಷನ್ ಯಾವುದಾಗುತ್ತೆ? ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. ಮತ್ತು ಇದೇ ಥರನೇ ಡೈನಾಮಿಕ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿನೂ ಬರುತ್ತೆ. ವಿಚ್ ಏಜೆನ್ಸಿ ಡೆವಲಪ್ ದ ವಿಕ್ರಮ್ 3201 ಮತ್ತು ಕಲ್ಪನಾ 3201 ಮೈಕ್ರೋ ಪ್ರೊಸೆಸರ್ ಫಾರ್ ಸ್ಪೇಸ್ ಅಪ್ಲಿಕೇಶನ್ಸ್ ಇನ್ 2025? ಸ್ಪೇಸ್ ಬಗ್ಗೆ ಮಾತಾಡ್ತೈತೆ ಅಂದರೆ ಇಟ್ ಈಸ್ ಡೆಫಿನೆಟ್ಲಿ ಬಿಲಾಂಗ್ ಟು ದ ಸ್ಪೇಸ್ ಏಜೆನ್ಸಿ, ಅಂದರೆ ಸ್ಪೇಸ್ ಆರ್ಗನೈಸೇಷನು. ನಮಗೆ ಸ್ಪೇಸ್ ಆರ್ಗನೈಸೇಷನ್ ಯಾವುದು? ಇಸ್ರೋ ಸ್ಪೇಸ್ ಆರ್ಗನೈಸೇಷನ್ನೇ. ಬಟ್ DRDO, BL, BRSC ಇವನು ಇದಾಗುತ್ತೆ, ಯಾಕಂದರೆ ನಮ್ಮ ಲಾಂಚ್ ವೆಹಿಕಲ್ಸ್ನ ಇದು ಹೆಲ್ಪ್ ಲಾಂಚ್ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. HAL ಆಗಿರ್ಬೋದು, BL ಆಗಿರ್ಬೋದು, DO ಆಗಿರ್ಬೋದೆಲ್ಲ. ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ? ಇಸ್ರೋ ಆಗುತ್ತೆ. ಮತ್ತು ಇಲ್ಲಿ ಸೆಮಿಕಂಡಕ್ಟರ್ ಮಿಷನ್, ಸೆಮಿಕಾನ್ ಇಂಡಿಯಾ ಅಂತ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾರೆ. ಯಾರು? ಇಂಡಿಯಾದವರು, ಓಕೆನಾ. ಲಾಸ್ಟ್ ಇಯರ್ ಸೆಪ್ಟೆಂಬರ್ ಮಂತ್ ಕರೆಂಟ್ ಅಫೇರ್ಸ್ ಅನ್ಸ್ಕೊಳ್ತೀನಿ ಇದು. ಜುಲೈ ಮಂತ್ ಕರೆಂಟ್ ಅಫೇರ್ಸು, ಓಕೆನಾ. ಜುಲೈ ಮಂತ್ ಕರೆಂಟ್ ಅಫೇರ್ಸು 2025 ಸೆಮಿಕಾನ್ ಇಂಡಿಯಾ ಅಂತ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡ್ತಾರೆ. ಅಲ್ಲಿ ವಿಕ್ರಮ್ 302 ಮತ್ತು ಕಲ್ಪನಾ 302 ಇವೆರಡು ಏನು? ಸೆಮಿಕಂಡಕ್ಟರ್ ಚಿಪ್ ಅಂತ ಕರಿತೀವಿ. ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಸ್ಪೇಸ್ ಅಂದರೆ ಸ್ಯಾಟಲೈಟ್ಸಲ್ಲಿ. ಬಿಕಾಸ್ ನಮಗೆ ಕಮ್ಯುನಿಕೇಷನ್ ತುಂಬ ಅಕ್ಯುರೇಟ್ ಆಗಿರಬೇಕಲ್ವಾ. ಸೊ ಈ ಒಂದು ಸೆಮಿಕಂಡಕ್ಟರ್ ಚಿಪ್ನ ಎಲ್ಲಿ ಯೂಸ್ ಮಾಡ್ತಾರೆ? ಸ್ಯಾಟಲೈಟ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ಒಂದು ಏಜೆನ್ಸಿ ಯಾವ ಏಜೆನ್ಸಿ ಡೆವಲಪ್ ಮಾಡೈತೆ ಅಂದರೆ ಇಸ್ರೋ ಡೆವಲಪ್ ಮಾಡೈತೆ. ಸೊ ನಾವು ಇಸ್ರೋ ಬಗ್ಗೆ ನೋಡೋದಾದರೆ ಇಸ್ರೋ ಒರಿಜಿನ್ ಆಫ್ ಹಿಸ್ಟ್ರಿ ಹೇಗಿತ್ತು ಅಂತ, ವಾಟ್ ಈಸ್ ದ ಹಿಸ್ಟ್ರಿ ಆಫ್ ಇಸ್ರೋ ಅಂತ ನೋಡಿದ್ರೆ, ಮೊದಲು ಇಸ್ರೋ ಅಂತಲೇ ಇಲ್ಲ, ಮೊದಲು ಇನ್ಕೋಸ್ಪಾರ್ ಅಂತ ಇತ್ತು. ಯಾವಾಗ? 1962 ಇನ್ಕೋಸ್ಪಾರ್ ಅಂದ್ರೇನು? ಇಂಡಿಯನ್ ಕಮಿಟಿ ಆನ್ ಸ್ಪೇಸ್ ರಿಸರ್ಚ್ ಅಂತ, ಇನ್ಕೋಸ್ಪಾರ್ ಅಂತ ಕರಿತೀವಿ, ಓಕೆನಾ. 1962 ಯಾರೊಂದು ಚೇರ್ಮನ್ನು? ವಿಕ್ರಮ್ ಸಾರಾಭಾಯ್, ಓಕೆನಾ. ಈ ಇನ್ಕೋಸ್ಪಾರು ಇಸ್ರೋಗೆ ಯಾವ ವರ್ಷದಲ್ಲಿ ಕನ್ವರ್ಟ್ ಆಯಿತು ಅಂತಂದರೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಆಗಿ ಯಾವಾಗ ರೀನೇಮ್ ಆಯಿತು ಅಂತಂದರೆ ಇನ್ ದ ಇಯರ್ 1969 15th ಆಗಸ್ಟಲ್ಲಿ, ಓಕೆನಾ. ಆಗಸ್ಟ್ 15, 1969 ಇಸ್ರೋ ಅಂತ ನಾವು ನೇಮ್ ಮಾಡಿದ್ವಿ. ಸೊ ನಾವು ಇಸ್ರೋ ಯಾವಾಗ ಫೌಂಡ್ ಆಯಿತು ಅಂತಂದರೆ 15th ಆಗಸ್ಟ್ 1969 ಅಂತಲೇ ಮೆನ್ಷನ್ ಮಾಡಬೇಕು, ಓಕೆನಾ. ಸೊ ನಮ್ಮದು ಇದು ಹಿಸ್ಟ್ರಿ ಆಫ್ ಅವರ್ ಇಸ್ರೋ ಅಂದ್ರೇನು? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಓಕೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಮತ್ತು ನಮಗೆ ಹಿಸ್ಟಾರಿಕಲ್ ಮಿಷನ್ಸ್ ಅಂದರೆ ಯಾವುದು? ಮಂಗಳಯಾನ್, ಚಂದ್ರಯಾನ್, ಮತ್ತು ಆದಿತ್ಯ L1 ಮಿಷನ್. ಫಸ್ಟು ಸೋಲಾರ್ ಮಿಷನ್, ಅದು ಸಣ್ಣ ಕೊರೋನಾ ಲೇಯರ್ನ ಸ್ಟಡಿ ಮಾಡುತ್ತೆ, ಆದಿತ್ಯ L1 ಮಿಷನ್. ಸೊ ಈ ಥರ ಮಿಷನ್ಸ್ನೆಲ್ಲ ನಾವು ಮುಂದೆ ನೋಡೋಣ, ಯಾಕಂದರೆ ಒಂದೇ PYQ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೋದ್ರೆ ಜಾಸ್ತಿ ಆಗುತ್ತೆ. ಬೇಕಾದ್ರೆ ಕ್ವಶನ್ಸ್ ಕೇಳಿದರೆ ಅದು ಮುಂದೆ ಬರೋವಂಥ PYQಲ್ಲಿ ನಾವು ಒಂದೊಂದಾಗೆ ನೋಡೋಣ. ದ ಫಸ್ಟ್ ಸಿಸ್ಟಮೈಟೈಸೇಷನ್ ಆಫ್ ಜೈನ್ ಕೌನಿಕಲ್ ಲಿಟ್ರೇಚರ್ ಟುಕ್ ಪ್ಲೇಸ್ ಅಟ್. ಅವರು ಇಂಡೈರೆಕ್ಟಾಗಿ ಕೇಳ್ತಿದ್ದಾರೆ, ಜೈನ್ ಕೌನ್ಸಿಲ್ನೇ ಸಿಸ್ಟಮ್ಯಾಟೈಸೇಷನ್ ಆಫ್ ಜೈನ್ ಕಾನಿಕಲ್ ಲಿಟ್ರೇಚರ್, ಜೈನ್ ಕೌನ್ಸಿಲ್, ಓಕೆನಾ. ಜೈನ್ ಕೌನ್ಸಿಲು, ಆ ಒಂದು ಕೌನ್ಸಿಲಲ್ಲಿ ಲಿಟ್ರೇಚರ್ ಎಲ್ಲ ಅಂದರೆ ಎಸ್ಟಾಬ್ಲಿಷ್ ಆಗುತ್ತಲ್ವಾ. ಫಾರ್ ಎಕ್ಸಾಂಪಲ್ ಜೈನ್ ಲಿಟ್ರೇಚರ್ ಯಾವುದು? ಅಗಮ ಸೂತ್ರ, ತತ್ವಸೂತ್ರ ಅಂತ ಬರುತ್ತಲ್ವ. ಅದೇ ಥರ ಆ ಒಂದು ಬೇಸ್ಡ್ ಮೇಲೆ
ಅವರು ಇಂಡೈರೆಕ್ಟಾಗಿ ಕ್ವಶನ್ಸ್ ಕೇಳಿದ್ದಾರೆ, ಓಕೆನಾ, ಜೈನ್ ಕೌನ್ಸಿಲ್ ಮೇಲೆ. ಸೊ ಇವಾಗ ಯಾವೊಂದು ಪ್ಲೇಸಲ್ಲಿ ಆಯಿತು ಅಂತಂದರೆ ಇದು ಪಾಟಲಿಪುತ್ರದಲ್ಲಿ. ಸಿ ಜೈನ್ ಕೌನ್ಸಿಲ್ 2 ಕೌನ್ಸಿಲ್ ಆಗುತ್ತೆ, ಜೈನಲ್ಲಿ 2 ಕೌನ್ಸಿಲ್, 2 ಕೌನ್ಸಿಲ್ಸು, ಓಕೆನಾ. ಫಸ್ಟು ಜೈನ್ ಕೌನ್ಸಿಲ್ ಎಲ್ಲಿ, ಇದು ಪಾಟಲಿಪುತ್ರದಲ್ಲಿ. ಯಾರು ಪ್ರಿಸೈಡ್ ಮಾಡ್ತಾರೆ, ಸ್ಥೂಲ ಭದ್ರಬಾಹು, ಓಕೆನಾ. ಯಾವೊಂದು ಇಯರು, 300 BC. ಮತ್ತು ಸೆಕೆಂಡು ಜೈನ್ ಕೌನ್ಸಿಲ್ ಯಾವಾಗ, 512 CE ಎಲ್ಲಿ, ವಲ್ಲಭಿ, ಓಕೆನಾ. ಯಾರು ಪ್ರಿಸೈಡ್ ಮಾಡೋದಿದು, ದೇವಾರ್ದಿ ಕ್ಷೇಮ ಸರ್ಮಾನ ಅಂತ ಕರಿತೀವಿ, ಓಕೆನಾ. ನೇಮ್ ಏನು ಕೇಳಲ್ಲ, ಬಟ್ ಈ ಇಯರ್ ನೆನ್ಪಿಟ್ಕೋಬೇಕು. 512 ಈ ಒಂದು ಇಯರಲ್ಲಿ ಸೆಕೆಂಡ್ ಜೈನ್ ಕೌನ್ಸಿಲ್ ಎಷ್ಟು ಅಂದರೆ ನಡೆಯುತ್ತೆ, ಎಲ್ಲಿ, ವಲ್ಲಭಿಯಲ್ಲಿರೋದು ಗುಜರಾತಲ್ಲಿ, ಓಕೆನಾ. ಭದ್ರಬಾಹು ಮತ್ತು ಸ್ಥೂಲ ಭದ್ರಬಾಹು ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಯಾರ್ಯಾರು ಭದ್ರಬಾಹು ಜೊತೆ ಬಂದರು ಅವ್ರನ್ನ ದಿಗಂಬರರು ಅಂತ ಕರೀತಾರೆ. ಯಾರ್ಯಾರು ಜೈನ್ ಪೀಪಲು ಸ್ಥೂಲ ಭದ್ರಬಾಹು ಜೊತೆ ಇದ್ರು ಅವ್ರನ್ನ ಶ್ವೇತಾಂಬರರು ಅಂತ ಕರಿತಾರೆ. ಶ್ವೇತಾಂಬರರು ಅಂದರೆ ದೇ ವಿಲ್ ವೇರ್ ವೈಟ್ ಕ್ಲೋತ್ಸು, ದಿಗಂಬರರು ಅಂದರೆ ನೇಕಡು, ಯಾವುದೇ ಥರ ಬಟ್ಟೆ ಅವರು ಹಾಕ್ಕೊಳ್ಳಲ್ಲ, ಓಕೆನಾ. ವಾಟ್ ಈಸ್ ದ ರ್ಯಾಂಕ್ ಆಫ್ ದ ಸರ್ವಿಸ್ ಸೆಕ್ಟರ್ ಇನ್ ಟರ್ಮ್ಸ್ ಆಫ್ ದ ಟಾಪ್ ರಿಸಿಪೆಂಟ್ ಆಫ್ FDI ಅಂದ್ರೇನು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ದ ಫಿನಾನ್ಷಿಯಲ್ ಇಯರ್ ಆ್ಯಸ್ ಪರ್ ದ ಡೇಟ್ ಆಫ್ ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ನಾವು ಏನೇ ತಗೊಳ್ಳಿ, ಮುಂಚೆ 1947ಇಂದ 1919 ಆಗೋ ಗಂಟು ನಮ್ಮ ಮೆಜಾರಿಟಿ ಆಫ್ ನಮ್ಮ ಪೀಪಲ್ ಏನರ ಮೇಲೆ ಡಿಪೆಂಡ್ ಆಗಿದ್ರು, ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ರು, ಓಕೆನಾ. ಬಟ್ ಆಫ್ಟರ್ 1990 ನಮ್ಮ ಪೀಪಲ್ಲು ಎಲ್ಲ ಮಾಡರ್ನೈಸೇಷನ್ ಆಗಿ ಟೆಕ್ನಾಲಜೀಸಲ್ಲಿ ಇಂಟಿಗ್ರೇಷನ್ ಆದಮೇಲೆ ವಿ ಹ್ಯಾವ್ ನಮ್ಮ GDP ಏನರ ಮೇಲೆ ಆಗಿದೆ, 10% ನಮ್ಮ GDP ಇಟ್ ಈಸ್ ಬಿಲಾಂಗ್ ಟು ಸರ್ವಿಸ್, SRVI ಸರ್ವಿಸ್ ಸೆಕ್ಟರಿಂದನೇ ನಮ್ಮ 10% GDP ತುಂಬಿದೆ, ಓಕೆನಾ. ಸೊ ಯಾವೊಂದು ರ್ಯಾಂಕು ಸರ್ವಿಸ್ ಸೆಕ್ಟರ್ ಕೊಡ್ತೀವಿ ಅಂತಂದರೆ ಇಟ್ ಆಲ್ವೇಸ್ ವಿಲ್ ಫಸ್ಟ್ ರ್ಯಾಂಕು, ಫಸ್ಟು ಸರ್ವಿಸ್ ಸೆಕ್ಟರು, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ಆಮೇಲೆ ಅಗ್ರಿಕಲ್ಚರ್ ಸೆಕ್ಟರು, ಓಕೆನಾ. ಈ ಒಂದು ಬಿಕಾಸ್ ಆಫ್ ಸರ್ವಿಸ್ ಸೆಕ್ಟರಿಂದನೇ ನಮ್ಮ GDP ಆಗಲಿ, ನಮ್ಮ ಗ್ರೋತ್ ಆಗಲಿ ಎಲ್ಲ ತುಂಬ ಜಾಸ್ತಿ ಆಗಿರೋದು, ಓಕೆನಾ. ಈಗ ನಾವಿನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸಲ್ಲಿ ಎಮರ್ಜ್ ಆಗ್ತಿದ್ದೀವಿ, ಬಟ್ ಸ್ಟಿಲ್ ವಿ ಆರ್ ಇನ್ ಅ ಡೆವಲಪಿಂಗ್ ಮೋಡ್. In 2025, the Indian government approved the setup of which number launch pad at ಶ್ರೀಹರಿಕೋಟ. ಶ್ರೀಹರಿಕೋಟ ಏನೋ ಒಂದು ಇಸ್ರೋದ ಒಂದು ಪ್ಲೇಸು, ಅಲ್ಲಿ ಏನು ಮಾಡ್ತೀವಿ ನಾವು ರಾಕೆಟ್ನ ಲಾಂಚ್ ಮಾಡ್ತೀವಿ, ಓಕೆನಾ. ಯಾವೊಂದು ಹೊಸ ಲಾಂಚ್ ಪ್ಯಾಡ್ನ ಸೆಟ್ ಮಾಡಿದ್ದೀವಿ ಅಂದರೆ ಇದು ಎಷ್ಟನೇ ಲಾಂಚ್ ಪ್ಯಾಡ್ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ 3ನೇ ಲಾಂಚ್ ಪ್ಯಾಡು, ಓಕೆನಾ. 0 ಲಾಂಚ್ ಪ್ಯಾಡ್ ಅಂತ ಐತೆ, ಆಪ್ಷನಲ್ಲಿ ಡಿಪೆಂಡ್ ಮಾಡ್ಬೋದು. ಲಾಂಚ್ ಪ್ಯಾಡ್ 1 ಅಂತ ಐತೆ, ಅದನ್ನು ಇದು ಮಾಡ್ಬೋದು. ಯಾಕಂದರೆ 1969ಇಂದ ಇಲ್ಲಿವರೆಗೂ ಒಂದೇ ಲಾಂಚ್ ಪ್ಯಾಡಲ್ಲಿ ನಾವು ಲಾಂಚ್ ಮಾಡ್ತಿರ್ತೀವ, ಇಲ್ಲ ಬೇರೆ ಒಂದು ಲಾಂಚ್ ಪ್ಯಾಡ್ನ ನಾವು ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಈ ಒಂದು ಟೆಕ್ನಿಕ್ ಮೇಲೆ ಈ ಒಂದು ಲಾಂಚ್ ಆಪ್ಷನ್ನೇ ಎಲಿಮಿನೇಟ್ ಮಾಡ್ಬೋದು. ಬಟ್ 1 ಮತ್ತು 2 ಆಪ್ಷನಲ್ಲಿ ನಾವು ಸಿಗಾಕೊಳ್ತೀವಿ. ಇನ್ ಕೇಸ್ ನಾವೇನೋ ಓದಿದರೆ ನಾವು ಲಾಂಚ್ ಪ್ಯಾಡ್ 3 ಅಂತ ನಾವು ಆರಾಮಾಗಿ ಆನ್ಸರ್ ಮಾಡ್ಬೋದು. 33, ಐಡೆಂಟಿಫೈ ವೆದರ್ ದ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆರ್ ಇನ್ಕರೆಕ್ಟ್. ಈ ಥರ ಒಂದು ಸ್ಟೇಟ್ಮೆಂಟಲ್ಲಿ ಇದ್ದಾಗ ತುಂಬ ಈಸಿ ಕ್ವಶನ್ಸು, ಓಕೆನಾ. ಸ್ಟೇಟ್ಮೆಂಟ್ ಬೇಸ್ ಕ್ವೆಶನ್ಸ್ ಕೊಡ್ತಾರಲ್ಲ ಅದು ಫುಲ್ ಈಸಿ ಇರುತ್ತೆ. ಏನು ಕೊಟ್ಟಿದ್ದಾರೆ, ವಿತ್ ರೆಸ್ಪೆಕ್ಟ್ ಟು ಇಂದ್ರಾ 2025. ಇಂದ್ರಾ ಅಂದ್ರೇನು, INDRA. IND ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬರಿತೀನಿ, INDRA. IND ಅಂತ ಅಂದ್ರೇನು, ಇಂಡಿಯಾ ಬಗ್ಗೆ, ಇಂಡಿಯಾ ಪ್ಲಸ್ RA ಅಂತ ಅಂದರೆ ರಷ್ಯಾ. ಇಂಡಿಯಾ ಮತ್ತು ರಷ್ಯಾ ಎಕ್ಸಸೈಸ್, ಇಂದ್ರಾ ಎಕ್ಸಸೈಸ್ ಅಂತ ಕರಿತೀವಿ. ಅದು ಒಂದು ನೇವಲ್ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಸೌತ್ ಆಫ್ರಿಕನ್, ಇಂಡಿಯಾ ಆ್ಯಂಡ್ ರಷ್ಯಾ, ಅದು ನೇವಲ್ ಎಕ್ಸಸೈಸ್ ಇಂಡಿಯಾ ಆ್ಯಂಡ್ ರಷ್ಯಾ, ಓಕೆನಾ. ಸೊ ಇಲ್ಲಿ ಯಾವುದು ಸ್ಟೇಟ್ಮೆಂಟ್ 1 ಈಸ್ ರಾಂಗ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡ್ರೆ, ಇದು 14th edition ಆಫ್ ದಿಸ್ ಎಕ್ಸಸೈಸ್ ಇನ್ಕ್ಲೂಡ್ ಅ ವೈಡ್ ರೇಂಜ್ ಆಫ್ ಆಕ್ಟಿವಿಟೀಸ್ ಆ್ಯಂಡ್ ಸ್ಟ್ರಕ್ಚರ್ಡ್ ಡ್ರಿಲ್ಸ್ ಡಿಸೈನ್ ಟು ಎನ್ಹಾನ್ಸ್ ಆಪರೇಬಿಲಿಟಿ ಟುವರ್ಡ್ಸ್ ಕೌಂಟರಿಂಗ್ ಕಾಮನ್ ಮ್ಯಾರಿಟೈಮ್ ಥ್ರೆಟನ್ಸ್. ಇದು ಕರೆಕ್ಟ್ ಆಪ್ಷನು. ಮತ್ತು ಮೆಜಾರಿಟಿ ಆಫ್ ದ ಟೈಮ್ಸು ಏನಾದ್ರು ಸ್ಟೇಟ್ಮೆಂಟ್ ಫುಲ್ಲು ದೊಡ್ಡದಿದ್ದರೆ ಅದು ಯಾವಾಗಲೂ ಕರೆಕ್ಟ್ ಆಗಿರುತ್ತೆ, ಓಕೆನಾ. ಇದು ಈ ಥರ ಒಂದು ಟ್ರಿಕ್ಕು ಇವೆಲ್ಲ, ಇದು ಮೆಜಾರಿಟಿ ಟೈಮ್ ಕರೆಕ್ಟ್ ಆಗುತ್ತೆ. ಸೊ ಆನ್ಸರ್ ಏನಾಗಿರುತ್ತೆ, ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 1 ಈಸ್ ನಾಟ್ ಕರೆಕ್ಟ್ ಆ್ಯಂಡ್ 2 ಈಸ್ ಕರೆಕ್ಟ್. ಓಕೆ, ಇಲ್ಲಿ 2 ಆಪ್ಷನ್ಸ್ ರಿಪೀಟ್ ಆಗಿಬಿಟ್ಟಿದೆ. ಸೊ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟು ಮತ್ತು ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟು, ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್. ಸಾರಿ, ಕರೆಕ್ಟು ಕೊಟ್ಟಿದ್ದಾರೆ, ಓಕೆನಾ. ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟು, ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್.
ಕನ್ನಡದಲ್ಲಿ ಇಲ್ಲಿದೆ, ಅದು ಸ್ಪೇಸ್ ಹಾಕಾಗಿಲ್ಲ ಅಂತ ಈ ಒಂದು ಸ್ಲೈಡಲ್ಲಿ ಹಾಕಿರ್ತೇನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಅ ಪುವರ್ ಫೈಲ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಆನ್ ಅ ಕಂಪ್ಯೂಟರ್ ಸಿಸ್ಟಮ್. ನೋಡಿ ಎಷ್ಟು ಈಸಿಯಾಗಿ ಕೇಳಿದರೆ, ನಾವು ಒಂದು ಫೈಲ್ನ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ ಅಂತ ಅಂದರೆ, ಅದು ಒಂದು ಪುವರ್ ಆಗಿ ಯಾವುದೋ ಒಂದು ಆಪ್ಷನ್ ಕಾಣಿಸ್ತಿದೆ ಅಂತ. ಈಗ ನಾವು ಒಂದು ಫೈಲ್ ಸೇವ್ ಮಾಡಿದಾಗ ನಾವು ಅದಕ್ಕೆ ನೇಮ್ ಕೊಡ್ತೀವಿ, ಯಾಕೆ ನಮ್ಮ ಸಡನ್ ಹುಡುಕಿದಾಗ ಬೇಕು, ಅದು ನಮ್ಗೆ ಗುರ್ತಿಗಿರಬೇಕು ಅಂತ. ಆವಾಗ ಒಂದು ಏನೋದು ನಾವು ಆ ಫೈಲ್ನ ನೀಟಾಗಿ ಮ್ಯಾನೇಜ್ ಮಾಡ್ತೀವಿ ಅಂತ. ಸಿ ಗಿವಿಂಗ್ ಫೈಲ್ಸ್ ಮೀನಿಂಗ್ಫುಲ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ನೇಮ್ಸ್. ಇವಾಗ ನಾವು ಆರಾಮಾಗಿ ಹೆಸರು ಹುಡುಕ್ಬೋದು. ಸೇವಿಂಗ್ ಟೆಂಪ್ರರಿ ಫೈಲ್ಸ್ ಇನ್ ಅನ್ರಿಲೇಟೆಡ್ ಆ್ಯಂಡ್ ಅನ್ಸ್ಕ್ಯಾಟರ್ಡ್ ಫೋಲ್ಡರ್ಸ್. ಯಾವುದೋ ಒಂದು ಫೋಲ್ಡರ್ಗೆ ಹೋಗ್ಬಿಟ್ಟು ನಮ್ಮ ಫೈಲ್ನ ಸ್ಟೋರ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತಾ ಯಾವ ಫೋಲ್ಡರಲ್ಲಿ ಇದೆ ಅಂತ. ಸೊ ಈ ಥರ ಒಂದು ಪುವರ್ ಮ್ಯಾನೇಜ್ಮೆಂಟ್ನ ನಾವು ಮಾಡಬಾರ್ದು, ಓಕೆನಾ. ಸೊ ಇದು ಆಪ್ಷನ್ ಯಾವಾಗುತ್ತೆ, ಪುವರ್ ಮ್ಯಾನೇಜ್ಮೆಂಟ್ ಅಂದರೆ ಇದೇ ಆಗುತ್ತೆ. ನೆಕ್ಸ್ಟು ಕ್ರಿಯೇಟಿಂಗ್ ಸಪ್ರೇಟ್ ಫೋಲ್ಡರ್ ಫಾರ್ ಡಾಕ್ಯುಮೆಂಟ್ಸು, ಇಮೇಜಸ್ಗೆ ಸಪ್ರೇಟು, ವೀಡಿಯೋಸ್ಗೆ ಸಪ್ರೇಟ್ ಅಂತ ಇದ್ದರೆ ನಾವು ಈ ಒಂದು ಡಾಕ್ಯುಮೆಂಟ್ ಹೋದರೆ ನಮಗೆಲ್ಲ ಇಮೇಜಸ್ ಸಿಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಕಂಪ್ಯೂಟ್ರಲ್ಲಿ ಬೇಸಿಕ್ ಕ್ವಶನ್ಸು ಯಾವುದೇ ಥರದ ಟಫ್ ಕ್ವಶನ್ಸ್ ಇರಲ್ಲ. ಲಾಸ್ಟ್ ಕ್ವಶನ್ ಆಫ್ ದ ಸೆಷನ್, ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್ 6 ಫ್ರೀಡಮ್ಸ್. ಓಕೆ, ಯಾವುದ್ಯಾವುದದು ನಾವು ಫ್ರೀಡಮ್ ಆಫ್ ಸ್ಪೀಚ್ ಆಗಿರ್ಬೋದು, ಫ್ರೀಡಮ್ ಆಫ್ ಸ್ಪೀಚ್, ಅಸೆಂಬ್ಲಿ, ಅಸೋಸಿಯೇಷನ್, MR ಅಂತ ಕರಿತೀವಿ, ಮೂವ್ಮೆಂಟು, ರೆಸಿಡೆನ್ಸು, O ಅಂದರೆ ಆಕ್ಯುಪೇಷನು, ಓಕೆನಾ. SAAMRO ಅಂತ ಕರಿತೀವಿ. ವಿಚ್ ಆಫ್ ದಿಸ್ ಈಸ್ ನಾಟ್ ಒನ್ ಆಫ್ ದೆಮ್ ಅಂತ ಕರಿತೀವಿ. ಅಂದರೆ ಯಾವುದು, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಅಸೆಂಬ್ಲಿ, ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್, ಫ್ರೀಡಮ್ ಆಫ್ ಮೂವ್ಮೆಂಟು, ಫ್ರೀಡಮ್ ಆಫ್ ರಿಸೈಡ್ ಎನಿ ಪಾರ್ಟ್ ಆಫ್ ದ ಕಂಟ್ರಿ, ಫ್ರೀಡಮ್ ಆಫ್ ಆಕ್ಯುಪೇಷನ್ ಟು ಯಾವುದೇ ಥರದ ಪ್ರೊಫೆಷನ್ನ ಫಾಲೋ ಮಾಡ್ಬೋದಂತ. ಸೊ ಆಪ್ಷನ್ ಯಾವುದು, ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ ಕರೆಕ್ಟು. ಫ್ರೀಡಮ್ ಫ್ರಮ್ ಅರೆಸ್ಟ್ ಇದು ಇಲ್ಲ, ಫ್ರೀಡಮ್ ಫ್ರಮ್ ಅರೆಸ್ಟ್ ಈ ಥರ ಅಂತ ಯಾವುದೋ ಫ್ರೀಡಮ್ ಇಲ್ಲ ನಮಗೆ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ. ಫ್ರೀಡಮ್ ಟು ಮೂವ್ ಫ್ರೀಲಿ ಥ್ರೂಔಟ್ ದ ಟೆರಿಟರಿ ಆಫ್ ಇಂಡಿಯಾ, ಫ್ರೀಡಮ್ ಆಫ್ ಮೂವ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಒಂದು ಸೆಷನಲ್ಲಿ ನಾವು 35 ಕ್ವಶನ್ಸ್ನ ಕವರ್ ಮಾಡಿದ್ದೀವಿ. ನಾನು ನೆನ್ನೆ ವಿಡಿಯೋದಲ್ಲಿ ಬರೀ ವಿ ವಿಲ್ ಬಿ ಕವರಿಂಗ್ 20 ಕ್ವಶನ್ಸ್ ಅಂತ ಅಂದಿದೆ. ಬಿಕಾಸ್ ಸ್ಟೂಡೆಂಟ್ಸ್ ಎಲ್ಲ ಸರ್ ಇಲ್ಲ ಒಂದೇ ಪೇಪರಲ್ಲಿ ಎಲ್ಲ ಕ್ವಶನ್ಸ್ನು ಬಿಡಿಸಿ ಅಂತ ಅಂದಿದ್ರು. ಸೊ ನಾವು ಇನ್ಮೇಲಿಂದ ಎಲ್ಲ ಕ್ವಶನ್ಸು ಒಂದು ವಿಡಿಯೋದಲ್ಲಿ ವಿ ವಿಲ್ ಬಿ ಹ್ಯಾಂಡ್ಲಿಂಗ್ ಎಲ್ಲ ಕ್ವಶನ್ಸನ್ನು. ಕಂಪ್ಯೂಟರ್ ಕ್ವಶನ್ಸ್ ಇನ್ನೂ ತೊಗೊಬರ್ತೀನಿ, ಮುಂದೆ ಇದೆ, ಓಕೆನಾ. ಜಸ್ಟ್ ಒಂದೇ ದಿನ ಎಲ್ಲ ತೊಗೊಬಿಟ್ರೆ ನಾವು ಜಾಸ್ತಿ ನಮಗೆ ಬರ್ಡನ್ ಆಗುತ್ತೆ. ಸ್ವಲ್ಪನೇ ಹೇಳ್ತಾರಲ್ಲ, ಈಟ್ ಆ್ಯನ್ ಎಲಿಫೆಂಟ್ ಬೈ ಸ್ಲೈಸ್ ಅಂತ, ಓಕೆನಾ. ಒಂದು ಆನೆನ ಸ್ವಲ್ಪ ತುಂಡಾಗೆ ನಾವು ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಓಕೆನಾ. ಸೊ ಅದೇ ಥರನೇ ಸ್ವಲ್ಪನೇ ನಾವು ತಗೊಳ್ಳೋಣ. ನೆನ್ನೆ ಕ್ವಶನ್ಸು ಫುಲ್ಲು ಬೇಸಿಕ್ ಇತ್ತು, ಮತ್ತು ಅದಕ್ಕೂ ಮತ್ತು ಇವತ್ತಿಗೆ ಇನ್ನೂ ಬೇಸಿಕ್ ಕ್ವಶನ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಮುಂದಕ್ಕೆ ಇನ್ನೂ ಅಡ್ವಾನ್ಸ್ ಲೆವೆಲಾಗಿ ಕರ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ಈ ಒಂದು ಪ್ಯಾಟ್ರನ್ ಎಲ್ಲರಿಗೂ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಪ್ಯಾಟ್ರನ್ ಹೇಗೆ ರಿಪೀಟ್ ಆಗ್ತಿದೆ ಅಂತ, ಕ್ವಶನ್ ಹೇಗೆ ಬರ್ತಿದೆ ಅಂತ. ಮತ್ತು NTPCಗೆ ನಮಗೆ ಕರೆಂಟ್ ಅಫೇರ್ಸ್ ಪಕ್ಕ ಬೇಕೇ ಬೇಕು, ಓಕೆನಾ. ಸ್ಪೋರ್ಟ್ಸ್ಗಾಗಲಿ ಅವರ್ಸ್ ಆಗಿರಲಿಲ್ಲ, ಕರೆಂಟ್ ಅಫೇರ್ಸ್ ವೀಡಿಯೋಗೆ ಏನಾದ್ರು ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ. ನೆಕ್ಸ್ಟು ಕರೆಂಟ್ ಅಫೇರ್ಸ್ ವೀಡಿಯೋ ಕಮೆಂಟ್ ಮಾಡಿ. ನೆಕ್ಸ್ಟು ಕಂಪ್ಯೂಟ್ರ್ ಸೀರೀಸ್ಗೆ ಒಂದು ಶಾರ್ಟ್ ವೀಡಿಯೋ ಮಾಡಿಕೊಡ್ತೀನಿ, ಒಂದು ಶಾರ್ಟ್ ವೀಡಿಯೋ, ಓಕೆನಾ. ಕಂಪ್ಯೂಟ್ರ್ ಒಂದು ಶಾರ್ಟ್ ವೀಡಿಯೋಗೂ ಅಷ್ಟೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಟೆಲಿಗ್ರಾಮಲ್ಲಿ ಈ ನೋಟ್ಸ್ ಸಿಗುತ್ತೆ, ಟೆಲಿಗ್ರಾಮ್ ಚಾನಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್, ಬಾಯ್.